ರಾಜಕೀಯವಿದೆ ಊರಲ್ಲಿ ಕಲೆಕಿ ಮುಂದೆ ಕುರಿಗಳ ಮುಂದೆ ಹಾಕುತ್ತಿದೆ ಓಟು ಅಯ್ಯಯ್ಯೋ ಪಾಪ ಆರ್ತನಾದವೇ ಜನರಿಗೆ ಪರ್ಮನೆಂಟು ಬೊಂಬೊಂಬಾಟು ಬೊಂಬುಂಬೇಟು ಬೊಂಬೊಂಬಾಟು ಬೊಂಬುಂಬೇಟು ಸಿಕ್ಕಿ ಇಲ್ಲದೆ ಏರಿದ ಕೊಡುಗು ಸಾಮ್ರಾಟು ಎಗ್ಗೆ ಇಲ್ಲದೆ ಇರುತ್ತಿದೆ ದಿಕ್ಕು ಹಲ್ಸೆಟ್ಟು ಕಾಳಸಂತೆಯ ಕಡಿಮ ಜನಕ್ಕೆ ಕಪ್ಪಲ ವಹಿವಾಟು ಲಂಚ ಮಂಚ ಸಂಜುಗಳೊಂದೇ ಇವರಿಗೆ ಅರ್ಜೆಂಟು ಶಟ್ ಅಪ್ ನಿನ್ನಂತ ಸಾವಿರಾರು ಜನ ಸ್ಟೂಡೆಂಟ್ಸ್ಗೆ ಬುದ್ಧಿ ಕಲ್ಸ್ ಬಂದಿರೋ ಮೇಷ್ಟ್ರು ನಾನು ಪತ್ರಿಕಾ ಧರ್ಮದ ಬಗ್ಗೆ ನಿನ್ನಿಂದ ಪಾಠ ಕಲಿಬೇಕಾಗಿಲ್ಲ ರಾಗಿಂಗ್ ಎಲ್ಲ ಬಿಟ್ಟು ಮರ್ಯಾದೆಗೆ ಓದದ್ ಕಲ್ತ್ಕೋ ರಾಸ್ಕಲ್ ಮೇ ಕಮಿನ್ ಸರ್ ಕಮಿನ್ ರಶೀದ್ ಸರ್ ಇದು ಇಂಪಾರ್ಟೆಂಟ್ ಸ್ಕ್ಯಾಂಡಲ್ ವಿಷಯನ ಹೋಮ್ ಮಿನಿಸ್ಟ್ರು ಆ ವಿಡಿಯೋ ಹಾಕು ಓಕೆ ಸರ್ ಶರಣಪ್ಪ ಮೆಡಿಕಲ್ ಸೀಟ್ ಕೊಡೋರು ಮೊದಲು ಕ್ಯಾಂಡಿಡೇಟ್ನ ಇಂಟರ್ವ್ಯೂ ಮಾಡ್ತಾರೆ ಆಮೇಲೆ ಬಂತು ಅಂದ್ರೆ ಸೀಟ್ ಕೊಡ್ತಾರೆ ಸರ ಕಾಲೇಜಿಗೆ ನಂಬರ್ 1 ಪಾಸ್ ಆಗಿ ಪರೀಕ್ಷೆನೂ ಬರ್ದಾಳ ಮಾರ್ಕ್ಸ್ ಕಮ್ಮಿ ಬಂದವಂತ ಡಾಕ್ಟರ್ ಸೀಟ್ ಸಿಗಂಗಿಲ್ಲ ಅಂತ ವಾಪಸ್ ಕಳಿಸ್ಯಾರ ಬೆಳಗಿನಿಂದ ಈ ಹಕ್ಕಿಕತನ್ನ ಅದೆಷ್ಟು ಸರಿ ಹೇಳ್ತೀವ ತಮ್ಮ ಮತ್ತ ನೆನಪು ಮಾಡಕ್ ಹೇಳ್ದೆ ರೀ ಹೆಂಗಾರ ಮಾಡಿ ನನ್ನ ಮಗಳಿಗೆ ಡಾಕ್ಟರ್ ಸೀಟ್ ಕೊಡ್ಸಿ ಪುಣ್ಯ ಕಟ್ಕೊಳ್ರಿ ಊರಾಗಿನ ಹೊಲನ ನಿಮ್ಗ ಬರ್ಕೊಡ್ತೀನಿ ರೀ ಶರಣಪ್ಪ ನಿನ್ನೂ ಹೊಲ ಬರ್ಸ್ಕೊಂಡು ಮೆಡಿಕಲ್ ಸೀಟ್ ಕೊಟ್ರೆ ಶಿವ ಮೆಚ್ತಾನ ಅಂತೂ ನಿನ್ನ ಮಗಳು ಖುಷಿಯಾಗಿರ್ಬೇಕು ನೋಡ್ ಶರಣಪ್ಪ ಲಕ್ಷ್ಮಿ ಸರಸ್ವತಿ ಒತ್ತಟ್ಗಿರೋದು ತುಂಬಾ ಅಪರೂಪ ನೋಡು ನಿನ್ನ ಮಗಳಿಗೆ ಮೆಡಿಕಲ್ ಸೀಟ್ ಕೊಡೋರು ಇಲ್ಲೇ ಅದಾರ ಮೆಡಿಕಲ್ ಕಾಲೇಜೇ ಇವ್ರ ಕೈಯಾಗದ ಸಾಹೇಬ್ರು ಹುಡುಗಿನ ಇಂಟರ್ವ್ಯೂ ಮಾಡ್ತಾರೆ ಫಾರಂ ಫಿಲ್ಅಪ್ ಮಾಡಬೇಕು ನೀನೇನ್ ಜೊತೆ ಬಾ ನಿನಗೆ ಮೆಡಿಕಲ್ ಕಾಲೇಜ್ ಸೀಟ್ ಕೊಡ್ತೀನಿ ನನಗೆ ನೀನೇನ್ ಕೊಡ್ತೀಯಾ ಅನ್ನೋದು ಬಹಳ ಇಂಪಾರ್ಟೆಂಟು ಏನ್ ಕೊಡ್ತೀಯಾ ಏನ್ ಕೊಡ್ತೀಯಾ ಏನ್ ನನ್ನ ಮಾತು ಕೇಳು ಒಂದೇ ಒಂದ್ಸತಿ ನನ್ನ ಮಾತು ಕೇಳೆ ಒಂದೇ ಒಂದೇ ಒಂದ್ಸರಿ ಒಂದೇ ಒಂದ್ಸರಿ ಬಾಸ್ಟರ್ಸ್ ವಲ್ಚರ್ಸ್ ಇಂಥ ಹಲಾರ್ಕೋರು ನಮ್ಮನ್ನ ಆಳ್ತಿದ್ದಾರೆ ರಶೀದ್ ಸರ್ ಟಾಪ್ ಸೀಕ್ರೆಟ್ ನಲ್ಲಿ ಆ ವಿಡಿಯೋ ಟೇಪ್ನ ಪ್ರಿಂಟ್ಔಟ್ ತೆಗೆಸಿ ಅದನ್ನು ಕವರ್ನಲ್ಲಿ ಹಾಕಿ ಲ್ಯಾಬ್ಗೆ ತಲುಪಿಸು ಹಾ ಮುಖ್ಯವಾದ ವಿಷಯ ಆ ಹುಡುಗಿ ಮುಖ ಗುರ್ತು ಸಿಗದೆ ಇದ್ದ ಹಾಗೆ ಮೊಸಾಕ್ ಮಾಡಿಸು
ಪತ್ರಕರ್ತ ಮಿತ್ರರೇ, ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ನಿಮಗೆಲ್ಲ ತಿಳಿದದ್ದೇ. ನನ್ನ ಸಂಪುಟದ ಗೃಹ ಸಚಿವ ಹಾಗೂ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಇಬ್ಬರೂ ಸೇರಿ ಒಬ್ಬ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆಂದು ಪತ್ರಿಕೆ ಆರೋಪಿಸಿದ್ದು, ಅಮಾಯಕ ಯುವತಿಯ ಅತ್ಯಾಚಾರ ನಡೆದಿರುವ ಹಿನ್ನೆಲೆಯಲ್ಲಿ ಈ ಆರೋಪವನ್ನ ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸತ್ಯ ಶೋಧನೆಗಾಗಿ ಆಯೋಗವನ್ನು ನೇಮಿಸಿದ್ದೇನೆ. ಅಲ್ಲ ಸರ್, ಆಯೋಗ ವರದಿ ನೀಡೋಷ್ಟರಲ್ಲಿ ನಿಮ್ಮ ಅಧಿಕಾರದ ಅವಧಿನೇ ಮುಗ್ದೋಗಿರುತ್ತೆ. ನಿಮ್ಮ ಸರ್ಕಾರ ಇರೋದು ಇನ್ನು 2 ವರ್ಷ ಮಾತ್ರ. ವಿಚಾರಣಾ ಆಯೋಗ ಅನ್ನುವುದು ಕಣ್ಣೆರಿಸುವ ತಂತ್ರ. ಇದುವರೆಗೂ ಎಷ್ಟು ಆಯೋಗ ರಚನೆ ಆಗಿಲ್ಲ, ಎಷ್ಟು ವರದಿ ಬಂದಿಲ್ಲ. ಶಿಫಾರಸುಗಳಂತೆ ಸರ್ಕಾರ ನಡ್ಕೊಂಡಿದೆ ಅನ್ನೋದಕ್ಕೆ ಯಾವ್ದಾದ್ರೂ ಉದಾಹರಣೆ ಇದೆಯಾ? ಅಧಿಕಾರದಲ್ಲಿರೋರು ಆಯೋಗ ರಚನೆ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ವೇ? ಆರೋಪಿ ಕೈಲಿ ಗೃಹ ಖಾತೆ ಇರುವಾಗ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯಕ್ಕೆ ಹೇಗೆ ಸಾಧ್ಯ? ಸ್ವತಃ ಪೊಲೀಸರೇ ಸತ್ಯಸಾಕ್ಷಿಗಳನ್ನ ತೋಳಗಳ ರೀತಿ ಬೇಟೆ ಆಡ್ತಾರೆ. 3 ತಿಂಗಳೊಳಗೆ ವರದಿ ನೀಡಬೇಕೆಂದು ಕಾಲಮಿತಿಯನ್ನು ಹೇರಿ ಆಯೋಗ ರಚಿಸಲಾಗಿದೆ. ವಿಚಾರಣೆ ನೆಪದಲ್ಲಿ ವಿಳಂಬದ್ರೋಹ ಆಗದಂತೆ ಮುಂಜಾಗ್ರತೆ ಕ್ರಮ ವಹಿಸ್ತೇನೆ. ಅಂದ್ರೆ ಈಗ ನೀವು ಅಪರಾಧಿನ ನಿರಪರಾಧಿ ಅಂತ ಸಾಬೀತ್ ಮಾಡಕ್ ಹೊರಟಿದ್ದೀರಿ. ರೇಪ್ ಆಗಿರೋ ಹುಡುಗಿ ತಂದೆ ಪತ್ತೆನೇ ಇಲ್ಲ. ಮೊದಲು ಹೋಮ್ ಮಿನಿಸ್ಟರ್ ಕಡೆಯಿಂದ ರಾಜೀನಾಮೆ ಕೊಡಿಸಿ. ವರದಿ ಒಂದು ಆರೋಪ ಅಷ್ಟೇ, ಅದೇ ಅಪರಾಧ ಅಲ್ಲ. ಇವತ್ತು ಸಂಜೆ ತುರ್ತು ಕ್ಯಾಬಿನೆಟ್ ಮೀಟಿಂಗ್ ಕರೆದು ಹೋಮ್ ಮಿನಿಸ್ಟರ್ ರಾಜೀನಾಮೆ ಬಗ್ಗೆ ಚರ್ಚೆ ಮಾಡ್ತೇನೆ. ಎಕ್ಸ್ಪ್ರೆಸ್ ಪ್ರಿಂಟ್ ಹೋಗ್ಬೇಕು, ಕವರ್ ಸ್ಟೋರಿ ಇಲ್ವಲ್ಲಪ್ಪ. ಯಾರ್ಯಾರು ಏನೇನು ರಿಪೋರ್ಟ್ ತಂದಿರ ಹೇಳ್ರಿ ಮಿಸ್ಟರ್ ರಾವ್. ಸರ್, ರಾಜ್ಯದಲ್ಲಿ ಉಂಟಾಗಿರೋ ಬರ ಪರಿಸ್ಥಿತಿ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಒಂದು ಲೇಖನ ರೆಡಿ ಮಾಡಿದ್ದೀನಿ ಸರ್. ಬರ ಅಯ್ಯೋ, ನೀನೇನಮ್ಮ ಬರ್ದಿದ್ಯಾ? ಕಾವೇರಿ ಇಶ್ಯೂನಲ್ಲಿ ರೈತ ಚಳವಳಿ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಒಂದು ವರದಿನ ತಯಾರು ಮಾಡಿದ್ದೀನಿ ಸರ್. ಕಾವೇರಿ ನೀನು ಸರ್, ಒಬ್ಬ ವ್ಯಕ್ತಿ ತನ್ನ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ದಿನ ಬೆಳಿಗ್ಗೆ ಎದ್ದಾಗ್ಲಿಂದ ಸಾಯಂಕಾಲ ಮಲ್ಗೋವರೆಗೂ ಎಷ್ಟ್ ಸಾರಿ ತಿಂಡಿ ತಿನ್ಬೇಕು, ಎಷ್ಟ್ ಸಾರಿ ಊಟ ಮಾಡ್ಬೇಕು, ಕಾಫಿ, ಟೀ, ಹಾರ್ಲಿಕ್ಸ್, ಬೋರ್ನ್ವಿಟಾ, ಹಣ್ಣು ಹಂಪ್ಲು ಯಾವ್ಯಾವ್ದನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಎಷ್ಟೆಷ್ಟು ತಿನ್ಬೇಕು ಅಂತ ಡೀಟೇಲ್ ಆಗಿ ವರದಿ ಮಾಡ್ಕೊಂಡು ಬಂದಿದ್ದೇನೆ ಸರ್. ಮುತ್ರಯ್ಯ ಸಾಕು. ನನ್ನನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಪೇಪರ್ ನಡೆಸ್ಬೇಕು ಅನ್ಕೊಂಡಿದ್ಯಾ? ಎಲ್ಲ ಮುಚ್ಚಿಬಿಟ್ಟು ಯಾವ್ದಾದ್ರು ಮಠ ಸೇರ್ಕೋಬೇಕು ಅನ್ಕೊಂಡಿದ್ಯಾ? ಇದನ್ನೆಲ್ಲ ಬರೆದ್ರೆ ಜನ ಓದ್ತಾರೇನೆ. ಜನಕ್ಕೆ ಹೊಸ ಸುದ್ದಿ ಬೇಕು. ಇನ್ನು ಎಷ್ಟು ದಿವಸ ಈ ಕಾವೇರಿ ಬರ ಅಂತ ಬರ್ಕೊಂಡ್ ಕೂತಿರ್ತೀರಾ? ಇಲ್ಲ, ಇವನ್ ಹೇಳ್ದಂಗೆ ಯಾವನ್ ಎಷ್ಟೆಷ್ಟೊತ್ತಿಗೆ ಏನೇನ್ ತಿನ್ಬೇಕು ಅಂತ ಏನಾದ್ರು ಪಬ್ಲಿಷ್ ಮಾಡ್ಬಿಟ್ರೆ ಜನಾನೇ ಕೊಲ್ಲೊಡ್ದು ಪತ್ರಿಕೆ ಮುಚ್ಚಿಸ್ಬಿಡ್ತಾರೆ. ಜನಕ್ಕೆ ಬಿಸಿ ಬಿಸಿ ಸುದ್ದಿ ಬೇಕು ಕಣ್ರಯ್ಯ. ಗುಸುಗುಸು ಅಂತ ಮಾತಾಡಕ್ಕೆ ವಿಷಯ ಬೇಕು. ದೊಡ್ಡ ದೊಡ್ಡ ಪರ್ಸನಾಲಿಟೀಸ್ ಪರ್ಸನಲ್ ವಿಷಯ ಬರೀರಯ್ಯ. ಎಲ್ಲಯ್ಯ ಇಂದ್ರ ಇನ್ನು ನಮ್ ಪೇಪರ್ಲ ಇದಾನ ಇಲ್ಲ ಬೇರೆ ಪೇಪರ್ ಸೇರ್ಕೊಂಡ? May I come in, sir? Yes, come in.
ಎಕ್ಸಲೆಂಟ್. ಮುಖ್ಯಮಂತ್ರಿ ಮಗಳು ಅನ್ನೋ ದುರಾಂಕಾರ ಅವಳಿಗೆ. ಸರಿ, ಇದನ್ನೆಲ್ಲ ಹೆಂಗ್ ಕವರ್ ಮಾಡಿದೆ? ಇದು ನನ್ನ ಫ್ರೆಂಡ್ ಲೈಟ್ರು, ಮೊಬೈಲ್ ಫೋನ್ ಕೂಡ, ಇದರಲ್ಲಿ ಡಿಜಿಟಲ್ ಕ್ಯಾಮ್ರಾ ಕೂಡ ಇದೆ. ಇದ್ರಲ್ಲಿ ಕ್ಯಾಪ್ಚರ್ ಮಾಡಿದೆ. ವೆರಿ ಗುಡ್. ಇದು ಗಾಸಿಪ್ ಎಕ್ಸ್‌ಪ್ರೆಸ್ಗೆ ಹೇಳಿ ಮಾಡಿಸ್ತಂತ ಕವರ್ ಸ್ಟೋರಿ. ಎಕ್ಸ್ಕ್ಯೂಸ್ ಮೀ, ಎಸ್, ನಾನು ಜರ್ನಲಿಸಂನಲ್ಲಿ MA ಮುಗಿಸ್ಬಿಟ್ಟು ನಿಮ್ಮ ಪತ್ರಿಕೆನಲ್ಲಿ ಕೆಲಸ ಕೇಳಕ್ಕೆ ಬಂದಿದ್ದೀನಿ. ಚೀಫ್ ಮಿನಿಸ್ಟರ್ ಮಗಳಿಗೆ ನಾನು ಕೆಲಸ ಕೊಡೋದ? ಬನ್ನಿ 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 ಬನ್ನಿ. ನೋಡಿ, ಇನ್ಮೇಲೆ ಇದು ನನ್ನ ಆಫೀಸ್ ಅಲ್ವೇ ಅಲ್ಲ, ಇದು ನಿಮ್ಮ ಆಫೀಸು. ಬನ್ನಿ, ಈ ಚೇರ್ ಮೇಲೆ ನೀವೇ ಕೂತ್ಕೊಳ್ಳಿ. ಅಯ್ಯೋ ಅಯ್ಯೋ ಅಯ್ಯೋ, ಚೀಫ್ ಮಿನಿಸ್ಟರ್ ಮಗಳು ಅಂದ್ರೇನು, ನೀವು ಬಂದು ನಮ್ಮ ಆಫೀಸಲ್ಲಿ ರಿಪೋರ್ಟರ್ ಕೆಲಸ ಮಾಡೋದು ಅಂದ್ರೇನು? ನೋಡಿ, ನೀವು ಏನ್ ಹೇಳಿದ್ರು ಕೇಳ್ತೀನಿ, ಏನ್ ಬರೆದ್ರು ಪಬ್ಲಿಷ್ ಮಾಡ್ತೀನಿ. ನಿಮ್ಮ ದಾಸ ನಾನು. ಸರ್, ನನ್ನ ಕವರ್ ಸ್ಟೋರಿ ಏನಪ್ಪಾ ನಿಂದು? ಕವರ್ ಸ್ಟೋರಿನಾ? ಮಾಡ್ತೀನಿ ತಡಿ, ಅದಕ್ಕೆ ಒಂದು ಒಳ್ಳೆ ಗತಿ ಕಾಣಿಸ್ತೀನಿ. ಏನ್ ಸರ್ ಮಾಡ್ತಾ ಇದ್ದೀರಾ? ನಾನ್ ಕಷ್ಟಪಟ್ಟು ರೆಡಿ ಮಾಡಿರೋ ವರದಿನ ಡಸ್ಟ್ಬಿನ್ ಹಾಕ್ತಾ ಇದೀರಲ್ಲ? ನಾನೇನೇ ಹೇಳಿದೆ ನಿನಗೆ, ಹೋಗಿ ಸ್ಪಾಟ್ ನೋಡ್ಕೊಂಬ ಅಂತ. ಆದ್ರೆ ನೀನ್ ಹೋಗಿ ಒಂದು ದೊಡ್ಡ ರಿಪೋರ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ಯಾ. ನೀ ಕೂತ್ಕೊಳ್ಳಮ್ಮ. ನೋಡ, ನೋಡ್ಕೊಂಬ ಅಂದ್ರೆ ನೋಡ್ಕೊಂಬರ್ಬೇಕು, ರಿಪೋರ್ಟ್ ಮಾಡ್ಕೊಂಬ ಅಂದ್ರೆ ಮಾಡ್ಕೊಂಬರ್ಬೇಕು. ಹೇಳ್ದಷ್ಟು ಮಾಡ್ಬೇಕು, ತಲಾಟೆ ಮಾಡ್ಬಾರ್ದು. ಗೊತ್ತಾಯ್ತಾ? ಏನ್ ಮಾತಾಡ್ಬಾರೋ ಅಂದ್ರೆ ಮುದ್ದಾಡ್ಕೊಂಡ್ ಬಂದಿದ್ದು, ಸೆಂಚುರಿ ಕ್ಲಬ್ಗೆ ಹೋಗಿ ಸೆಂಟ್ ಹೊಡಿತೀನಿ ಬಾ ಅಂದ್ರೆ, ಕುಂಬ್ಳೆ ಸೆಂಚುರಿ ಹೊಡೆಯೋವರೆಗೂ ಯಾಕೋ ಬರಲಾರೆ ಅಂತ ಬಿಟ್ಟೆ. ನೋಡ್ಕೊಂಡ್ ಬಾರೋ ಅಂದ್ರೆ ನೀನ್ ಮಾಡ್ಕೊಂಡ್ ಬಂದಿ ಎಲ್ಲೋ, ಹಿಡ್ಕೊಂಡ್ ಬಾರೋ ಅಂದ್ರೆ ಇಟ್ಟಾಡ್ಸ್ಕೊಂಡ್ ಬಂದೆಲ್ಲೋ. ಹೋಗಿ ಕಬ್ಬಿನ ಹಾಲು ಕುಡಿಸಂದ್ರೆ ಕಮನ್ ಬೆಲ್ಲು ಕೊಡಿಸು ಅಂತ ಕಾಲ್ ಎಳೆದು ಭೇಟಿಯಲ್ಲೋ. ನೋಡ್ಕೊಂಡ್ ಬಾರೋ ಅಂದ್ರೆ ನೀನ್
ಮಾತಾಡ್ಬಾರೋ ಅಂದ್ರೆ ಮುದ್ದಾಡ್ಕೊಂಡ್ ಬಂದೆಲ್ಲೋ ನೋಡ್ಕೊಂಡ್ ಬಾರೋ ಮಾಡ್ಕೊಂಡ್ ಬಾರೋ ಇಟ್ಕೊಂಡ್ ಬಾರೋ ಮುದ್ದಾಡ್ಕೊಂಡ್ ಬಾರೋ. ಆಯ್ತಾ? ಅಬ್ಬಾ, ಈ ಪೊಸಿಷನ್ ತುಂಬಾ ಕಷ್ಟ ಕಣ್ರಿ. ರಾಮಯ್ಯ ಸರ್, ಈ ಗಾಂಧಿ ಟೋಪಿ ಎತ್ತಿಡಿ. ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇ ಬೇಕಾಗುತ್ತೆ. ಹಾಗೆ ಎಲ್ಲ ಲೋಕಲ್ ಪೇಪರ್ನಿಂದ ನ್ಯಾಷನಲ್ ಪತ್ರಿಕೆವರೆಗೂ ಎಲ್ಲಾ ಪತ್ರಿಕೆಯಲ್ಲೂ ಈ ಫೋಟೋ ಬರಬೇಕು. ಆಯ್ತಾ? ಓಕೆ ಸರ್. ಏನ್ ಸಿಲ್ಲಿ ಮೆಂಟಾಲಿಟಿ ಡ್ಯಾಡ್ ನಿಮ್ದು. ಯಾಕಮ್ಮ? ನಿಮ್ ಬೂಟಾಟ್ಗೆ ನೋಡಿ ನೋಡಿ ಈ ಜನರೇಷನ್ಗೆ ಖಾದಿ ಅಂದ್ರೆ ಅಲರ್ಜಿ ಆಗ್ಬಿಟ್ಟಿದೆ. ಈ ಫೋಟೋ ಪಬ್ಲಿಸಿಟಿ ಎಲ್ಲ ಓಲ್ಡ್ ಸ್ಟೈಲ್. ದೇಶಭಕ್ತಿ ಅನ್ನೋದು ಮನ್ಸಲ್ಲಿರ್ಬೇಕು. ಬೇಡ ಬೇಡ ಅಂದು ಜರ್ನಲಿಸಂ ಮಾಡಿದ್ಯಾ, ಮಾತಾಡದೆ ಏನ್ ಮಾಡ್ತೀಯಾ? ಡ್ಯಾಡ್, ಒಂದ್ ಗುಡ್ ನ್ಯೂಸ್. ನನಗೆ ಗಾಸಿಪ್ ಎಕ್ಸ್‌ಪ್ರೆಸ್ ಪೇಪರ್ ಅಲ್ಲಿ ಕೆಲಸ ಸಿಕ್ಕಿದೆ. ಏನು? ಚೀಫ್ ಮಿನಿಸ್ಟರ್ ಮಗಳು ಅವ್ರಿವ್ರ ಪತ್ರಿಕೆ ಕೆಲಸ ಮಾಡೋದ? ನಾನೇ ಒಂದು ಪತ್ರಿಕೆ ಶುರು ಮಾಡ್ಕೊಡ್ತೀನಿ, ಅದು ನೋಡ್ಕೋ. ಸಾರಿ ಡ್ಯಾಡ್, ನಾನೊಂದ್ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು. ಬಾಯ್. ಸ್ವಂತ ಕಾಲಂತೆ ಇವಳ ತಲೆ. ಪ್ಯಾಂಟ್ ಹೋಗ್ತೀನಾ? ಈ ಚಟಿ ತಗೊಳ್ಳೋ. ನನಗೆ ಪ್ಯಾಂಟ್ ಬೇಕು. ನನಗೂ ಪ್ಯಾಂಟು. ಲೋ, ಮೊದ್ಲು ನಿನ್ ಸೈಜ್ ಸಿಗುತ್ತೆ ಅಂತ ಟ್ರೈ ಮಾಡಲೆ. ಸೈಜ್ 34. ನನಗೂ 34. ಪ್ಲಸ್ 20. Best quality and comfortable, sir. Where is trial room? There, sir. I feel the vibe. Hello. God. Excuse me. Hey, Mr. Hello. ಯಾರಾದ್ರೂ ಇದ್ದೀರಾ? ಹಾಯ್. ಪ್ಯಾಂಟು ಅದಕ್ಕೆ ಹೇಳೋದು, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ. ಶಟ್ ಅಪ್. ಅರೆ, ಇದ್ಯಾವ್ದು ಇಷ್ಟು ದೊಡ್ಡ ಪ್ಯಾಂಟು? ಪ್ಯಾಂಟ್ ಅಲ್ಲ, ಇದು ಎಲಿಫೆಂಟು. ಆ ಎಲಿಫೆಂಟು ಅಲ್ಲಿದೆ. ಏಯ್, ಏ ನನ್ನ ಪ್ಯಾಂಟು. ನೀನೇ ನನ್ ಪ್ಯಾಂಟ್ ಹಾಕೊಂಡಿದ್ಯಾ ಬಿಚ್ಚೋ. ಬ್ಯಾಕ್ ಹೋದ್ರೆ ಹೋಗ್ಲಿ, ಮೊದ್ಲು ಫ್ರಂಟ್ ಜಿಪ್ ಹಾಕೋ. ಹಾಯ್ ಶಂಕರು. ಹಾ, ಮೂರ್ತಿ ಅವ್ರಿಗೆ ಕೊಡ. ಹಾಯ್. ಏನಮ್ಮ ಬಹಳ ಸೀರಿಯಸ್ ಆಗಿದ್ಯಾ? ಸ್ಪೆಲ್ಲಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಿದ್ಯಾ ತಾನೆ? ಹಿಂದೆ ಒಂದ್ಸಲಿ ಮಾಡಿದ್ಯಲ್ಲ, ಕುಮಾರ್ ಆಕ್ಟೆಡ್ ವಿತ್ ಜಯ ಇನ್ 6 ಫಿಲ್ಮ್ಸ್ ಅನ್ನೋ ಬದಲು ಕುಮಾರ್ ಆಕ್ಟೆಡ್ ವಿತ್ ಜಯ ಇನ್ 6 ಫಿಲ್ಮ್ಸ್ ಅಂತ ಮಾಡ್ಬಿಟ್ಟಿದ್ಯಲ್ಲ. That is the only mistake I've made in my entire professional career. ಯಾಕೆ ಮರ್ತು ಬಿಟ್ಯಾ? ಒಂದ್ಸಾರಿ ಕ್ಷಾಮ ಪೀಡಿತ ಪ್ರದೇಶಕ್ಕೆ ಚೀಫ್ ಮಿನಿಸ್ಟರ್ ಭೇಟಿ ಅನ್ನೋ ಬದಲು ಕಾಮ ಪೀಡಿತ ಪ್ರದೇಶಕ್ಕೆ ಚೀಫ್ ಮಿನಿಸ್ಟರ್ ಭೇಟಿ ಅಂತ ಬರ್ದ್ಬಿಟ್ಟಿದೆ. ಓಹ್, ಏನ್ ಶಂಕರ್, ನಿಮ್ಗೂ ಕನ್ನಡಕ ಬಂದ್ಬಿಡ್ತಾ? ವಯಸ್ಸೇನ್ ಕಡಿಮೆ ಆಯ್ತಾ? 58 ಆಯ್ತ್ರಿ. ಇವ್ರೇನಾರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಿದ್ರೆ ಇವ್ರು ರಿಟೈರ್ಡ್ ಆದ್ಮೇಲೆ ನನಗೆ ಪ್ರಮೋಷನ್ ಸಿಕ್ತಿತ್ತೋ ಏನೋ. ಹಲೋ, ಜರ್ನಲಿಸಮ್ ಅಲ್ಲಿ ಪ್ರಮೋಷನ್ ಕೊಡೋದು ಏಜ್ ನಿಂದ ಅಲ್ಲ, ಗೇಜ್ ನಿಂದ. ಸಿ ನಟರಾಜ್.
ಸತ್ಯ, ನ್ಯಾಯ, ನೀತಿ, ಪ್ರಾಮಾಣಿಕತೆ ಇದೇ ನಿನ್ನನ್ನು ಕಾಪಾಡೋದು. ಧೈರ್ಯವಾಗಿರು. ಓಕೆ, ಗುಡ್ ಲಕ್. ಪ್ರತಿ ಸರ್ತಿ ಅವನು ಫೋನ್ ಮಾಡಿದಾಗಲೆಲ್ಲ ಈ ಮಾತು ಹೇಳ್ತಾನೆ ಇರ್ತೀಯ. ನೀನಂತೂ ಹೇಳೋದನ್ನ ಬಿಡೋದಿಲ್ಲ. ಮುಂದೆ ಅವನೇನ್ ಮಾಡ್ತಾನೋ ಕಾದ್ ನೋಡೋಣ. ಮೇಷ್ಟ್ರು ಅಂತ ಹೇಳ್ತಾ ಇರ್ತಾನಲ್ಲ, ಅದಕ್ಕೆ ಹೇಳೋದನ್ನ ಹೇಳ್ತೀವಿ. ಹಾಯ್ ಅಂಕಲ್, ಕಮ್ ಆನ್ ಮೈ ಸನ್. ಏನಿಬ್ರು ಬಹಳ ಸಂತೋಷವಾಗಿದ್ದೀರಾ? ಎಸ್ ಮೈ ಬಾಯ್. ಗುಲ್ಬರ್ಗಾದಲ್ಲಿ ಒಬ್ಬ ಅನಾಥನ ಓದಿಸ್ತಾ ಇದ್ದೆ. ಇವತ್ತು ಅವನು ಪೊಲೀಸ್ ಆಫೀಸರ್ ಆಗಿದ್ದಾನೆ. ನೀನು ಇದೆಯಾ? ಯಾಕೆ ಡ್ಯಾಡ್, ನನಗೇನಾಗಿದೆ? ಗಾಸಿಪ್ ಎಕ್ಸ್ಪ್ರೆಸ್ ನಲ್ಲಿ ಕೆಲಸ ಮಾಡ್ತಾ ಇಲ್ವಾ? ಅಲ್ಲ ಲಂಕೇಶ್, ಇವನ ಅಲ್ಲೆಲ್ಲ ಯಾಕೆ ಕೆಲಸ ಮಾಡ್ಬೇಕು? ನಮ್ಮ ಪತ್ರಿಕೆಯಲ್ಲ ಕೆಲಸ ಮಾಡ್ಬೋದಲ್ಲ? ಬೇಡ ಬೇಡ, ಸ್ವಲ್ಪ ದಿನ ಇವನು ಹೊರಗಡೆ ಕೆಲಸ ಮಾಡ್ಲಿ, ಕಷ್ಟ ಏನು ಅಂತ ಗೊತ್ತಾಗತ್ತೆ. ಸಾಕ್ ಡ್ಯಾಡಿ ನಿಮ್ ಲೆಕ್ಚರು. ಇಲ್ಲಿ ನೋಡಿ, ನಿಮ್ಗೇನ್ ತಂದಿದ್ದೀನಿ ಅಂತ. ಹ್ಯಾಪಿ ಬರ್ತ್ಡೇ ಡ್ಯಾಡ್. ಕಂತೆಗ್ ತಕ್ಕ ಬಂತೆ, ಸರಿಯಾಗಿದೆ. ಡ್ಯಾಡ್, ನಿಮ್ಗೆ ಸ್ಕಾಚ್ ಅಂದ್ರೆ ಇಷ್ಟ ಅಂತ ಒಂದು ಸ್ಮಾಲ್ ಪ್ರೆಸೆಂಟೇಶನ್ ಡ್ಯಾಡ್. ಥ್ಯಾಂಕ್ ಯು. ಹೇಗಿದೆ ನಿನ್ ಕೆಲಸ? ಜರ್ನಲಿಸಮ್ ಈಸಿ ಡ್ಯಾಡ್. ಬೇರೆಯವ್ರ ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ಎಲ್ಲ ಹೀಗೇನೆ. ಆದ್ರೆ ಪತ್ರಿಕೆ ನಮ್ದೇ ಆದಾಗ ಅದು ಬೇರೆ. ನಾನು ಪತ್ರಿಕೆ ಆರಂಭ ಮಾಡಿದಾಗ್ಲೇನೆ ನಂಗೆ ತಿಳಿದಿತ್ತು, ಜರ್ನಲಿಸಮ್ ಅನ್ನೋದು ಯೂನಿವರ್ಸಿಟಿಯಲ್ಲಿ ಶೇಕ್ಸ್ಪಿಯರ್ ಬಗ್ಗೆ ಪಾಠ ಹೇಳಿದಷ್ಟು ಸುಲಭ ಅಲ್ಲ ಅಂತ. ಸಾಮಾಜಿಕ ಕಳಕಳಿ ಇರಬೇಕು, ವಿಷಯ ಸಂಗ್ರಹಣೆ, ನಿತ್ಯ ಹೊಸತನ, ಎಲ್ಲಕ್ಕಿಂತ ಮುಖ್ಯ ಧೈರ್ಯ. ಬರೆದು ಜೈಲಿಗೆ ಹೋಗೋಕ್ಕೂ ತಯಾರಿರ್ಬೇಕು. ಕೋರ್ಟು ಕಚೇರಿ ಮೆಟ್ಲತ್ತಬೇಕು, ಗೂಂಡಾಗಳಿಂದ ಏಟ್ ತಿನ್ಬೇಕು. ಗೂಂಡಾಗಳು ನನಗೆ ಹೊಡೆದಾಗ ನೀನ್ ತೀರಾ ಚಿಕ್ಕವರು. ಕೇಳಿಸ್ಕೊತಾ ಇದೆಯೋ ಇಲ್ವೋ? ನಿನ್ಗೆಷ್ಟು ಹೇಳಿದ್ರು ಅಷ್ಟೇನೆ. ಡ್ಯಾಡ್, ಪತ್ರಿಕೆ ಶುರು ಮಾಡಿದಾಗ ನಿಮ್ ವಯಸ್ಸೆಷ್ಟು? ಏನಾದ್ರೂ ಸಾಧಿಸ್ಬೇಕು ಅಂತ ಹೊರಟಾಗ ವಯಸ್ಸು ಮುಖ್ಯವಾಗಲ್ಲ ಇಂದ್ರ. ಛಲ ಇರಬೇಕು. ಆಮೇಲೆ ಹೆಸರು ಪ್ರಸಿದ್ಧಿಗೆ ಬಂದ್ಮೇಲೆ ಈ ಅವಕಾಶವಾದಿಗಳು, ಭ್ರಷ್ಟರು ನಿನ್ನಿಂದ ಸುತ್ತಾ ಇರ್ತಾರೆ. ಹೊಗಳಿ ಹೊಗಳಿ ಹೊನ್ನು ಶೂಲಕ್ಕೆ ಏರಿಸ್ತಾರೆ. ಕೊನೆಗೊಂದು ದಿನ ಶಿಖರದಿಂದ ಎತ್ತಿ ಬಿಸಾಡ್ಬಿಡ್ತಾರೆ. ಅದಕ್ಕೆ ಸದಾ ಕಾಲ ಎಚ್ಚರದಿಂದ ಇರಬೇಕು. ಎಲ್ಲರನ್ನೂ ಒಂದಳತೆ ದೂರದಲ್ಲಿ ಇಡಬೇಕು. ಸಂಬಂಧಿಕರು, ಸ್ನೇಹಿತರು, ಇತರರು ಅವರು ನಿನ್ನ ಅಪಾರ್ಥ ಮಾಡ್ಕೊಂಡ್ರು ಚಿಂತೆ ಇಲ್ಲ. ನೀನು ನಿಷ್ಠುರನಾದ್ರೂ ಸರಿ, ನೀನು ಒಂಟಿಯಾದ್ರೂ ಸರಿ. ಏನು ಕೇಳ್ತಾ ಇದೆಯೋ ಇಲ್ಲ? ಕೇಳ್ತಾ ಇದ್ದೀನಿ ಡ್ಯಾಡ್. ಡ್ಯಾಡ್, ನಿಮ್ ಬರ್ಡೇ ಬಂದು ಮಾರ್ಚ್ 8, ಈ ಪತ್ರಿಕೆ ಶುರು ಮಾಡಿದ್ದು ಮಾರ್ಚ್ 8. ಮಾರ್ಚ್ 8. ಏನ್ ಸರ್ ಕರೆದ್ರಂತೆ? ಏನ್ರಿ ಇದು? ಅಲ್ರಿ, ನ್ಯೂಸ್ ಮಾಡ್ಕೊಂಡ್ ಬನ್ರಿ ಅಂತಂದ್ರೆ ನ್ಯೂಸೆನ್ಸ್ ಮಾಡ್ಕೊಂಡ್ ಬಂದಿದ್ದೀರಲ್ರಿ. ಮತ್ತೊಂದು ಕಾಂಟ್ರವರ್ಷಿಯಲ್ ಆರ್ಟಿಕಲ್ ಮಾಡ್ಕೊಂಡ್ ಬಂದಿದ್ದೀರಲ್ರಿ. ಸರ್, ಸತ್ಯ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂದ್ರೆ ಕಾಂಟ್ರವರ್ಸಿ ಆಗೇ ಆಗುತ್ತೆ. ರಿಸ್ಕ್ ಫೇಸ್ ಮಾಡ್ಬೇಕು. ನಿಮ್ಮ ಕಾಂಟ್ರವರ್ಸಿಗಳನ್ನ ಫೇಸ್ ಮಾಡಿ ಮಾಡಿ ನನಗೆ ಸಾಕಾಗೋಗ್ಬಿಟ್ಟಿದೆ. 3 ದಿವಸಕ್ಕೆ ಪೊಲೀಸು, ಕೋರ್ಟು, ಪ್ರತಿಭಟನೆ ಇರುತ್ತೆ ಸರ್. ಅದೆಲ್ಲ ಇದ್ದಿದ್ರಿಂದಾನೇ ನಮ್ ಪೇಪರ್ ಸರ್ಕ್ಯುಲೇಷನ್ 30,000ರಿಂದ 3 ಲಕ್ಷಕ್ಕೆ ಏರಿದ್ದು. ನಿಮ್ಮ ಕಾಂಟ್ರವರ್ಸಿಯಿಂದನಾ? ಅಲ್ಲ, ಸತ್ಯ ಹೇಳೋ ಎದೆಗಾರಿಕೆಯಿಂದ. ಮತ್ತ್ಯಾಕೆ ನಿಮ್ಗೆ ಪಗಾರದ ಕೆಲಸ? ನೀವೇ ಒಂದು ಪತ್ರಿಕೆ ಶುರು ಮಾಡ್ಕೊಳ್ರಿ. ಮಾಡ್ತೀನಿ ಸರ್, ಅದನ್ನೇ ಮಾಡ್ತೀನಿ. ಸತ್ಯನ ಅಚ್ಚು ಮಾಡಕ್ಕೆ ಕೆಚ್ಚಿಲ್ಲ ಅಂದ್ಮೇಲೆ ನಿಮ್ಮ ಪೇಪರ್ಗೆ ಕೆಲಸ ಮಾಡೋಕೆ ನನಗೂ ಇಚ್ಛೆ ಇಲ್ಲ. ರಾಜೀನಾಮೆ ಕಳಿಸ್ಕೊಡ್ತೀನಿ ಸರ್. ಎಂತ ಮುಂಗೋಪಿ ಇವನು? ಏನಿಲ್ಲ ಸುಮತಿ? 6 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ ಅಂತ ಮನೆ ಸಾಮಾನೆಲ್ಲ ಹೊರಗೆ ಹಾಕ್ಬಿಟ್ರು ರೀ. ಅದು ಬಿಡಪ್ಪ, ನಾನಿದ್ದೀನಿ, ಏನು ಆಗಲ್ಲ. ಕೈ ತುಂಬಾ ಸಂಬಳ, ದಿನಕ್ಕೆ 6 ಗಂಟೆ ಡ್ಯೂಟಿ. ನೆಮ್ಮದಿಯಾಗಿದ್ದ ಲೆಕ್ಚರರ್ ಕೆಲಸ ಬಿಟ್ಟು ನ್ಯಾಯ ನ್ಯಾಯ ಅಂತ ಈ ಕೆಲ್ಸಕ್ಕೆ ಸೇರ್ಕೊಂಡ್ರಿ. ನಮ್ ಬಾಳೆ ಫುಟ್ಪಾತ್ ಆಗೋಯ್ತು. ಸುಮತಿ, ಏನು ಆಗಲ್ಲ, ಸಮಾಧಾನ ಮಾಡ್ಕೊ, ಧೈರ್ಯವಾಗಿರು. ಏನಾಯ್ತೆ ಸುಮತಿ? ಏನಾಯ್ತು? ಬಾ, ಹಾಸ್ಪಿಟ್ಲಿಗೆ ಹೋಗೋಣ. ಬಾ, ಹಾಳಾಯ್ತು. ಬಾ,
ಅಲ್ಲೇ ಸ್ವಲ್ಪ ದೂರ. ಆಟೋ ಆಟೋ ಇಲ್ಲಿ ಕೂತು ಇಲ್ಲೇ ಕೂತು ನಾನು ಬೇಗ ಬಂದ್ಬಿಡ್ತೀನಿ. ಆಟೋ ನಿಧಾನ, ಅಮ್ಮನ ನೋಡ್ಕೊಂಬೋದು. ನಿಧಾನ ಬಂದ್ಬಿಟ್ಟೆ. ಹಲೋ ಸ್ಟಾಪ್ ಸ್ಟಾಪ್ ಪ್ಲೀಸ್. ಹೊಟ್ಟೆ ನೋವು ಹೋಗ್ತೀರಾ? ಕೈ ಮುಗಿತೀನಿ ಪ್ಲೀಸ್. ಅನ್ಬೇಡಿ. ಹಲೋ ಸ್ಟಾಪ್. ಏನು ಆಗಲ್ಲ, ಧೈರ್ಯವಾಗಿ ನಾ ಆಟೋ ಕರ್ಕೊಂಡು ಬೇಗ ಬಂದು. ಹಲೋ ಸ್ಟಾಪ್ ಸ್ಟಾಪ್ ಪ್ಲೀಸ್. ಹಲೋ ಡೆಲಿವರಿ ಟೈಮ್ ಹೊಟ್ಟೆ ನೋವು ಹೋಗ್ತಾರೆ. ಮಾತು ಕೇಳಿ ದಯವಿಟ್ಟು ನಿಲ್ಲಿಸಿ. ಹೊಟ್ಟೆ ನೋವು ಹೋಗ್ತಾರೆ. ಕೈ ಮುಗಿತೀನಿ. ಇದಾಗ್ಬೇಡಿ ಪ್ಲೀಸ್. ಸುಮತಿ ಸುಮತಿ ನಿಮ್ಮಮ್ಮ ಸತ್ತಿದ್ದು ಮಾರ್ಚ್ 8ನೇ ತಾರೀಕು. ಹಾಯ್. ಏನಮ್ಮ ಕಬ್ಬಿಣದ ಅಂಗಡಿಲಿ ನೊಣಕ್ಕೇನ್ ಕೆಲಸ ಅನ್ನೋ ಹಾಗೆ ಮದುವೆ ಮನೇಲಿ ನಮ್ಗೇನ್ ಕೆಲಸ? ಯಾಕಿಲ್ಲ, ಕಲರ್ಫುಲ್ ಹುಡುಗಿರಿದ್ದಾರೆ, ಲೈನ್ ನೋಡಿರಿ. ಎಕ್ಸ್ಕ್ಯೂಸ್ ಮೀ, ನಾ ನಿಮ್ಗೆ ಹೊಡಿಲ್ಲ. ಏನ್ನ ಲೈನ್ ಯಾಕೆ ಜಿಪ್ ಹಾಕ್ಬೇಕಾ? ಇಲ್ಲತಾ ಮದ್ವೆ ಆಗ್ತಿದ್ಯಾ? ನರ್ವಸಾ? ಓ ನಾನ್ ಹೇಳ್ತೀನಿ. ಏನ್ ಎಕ್ಸ್ಪೀರಿಯನ್ಸಾ? ಕಮ್ ಆನ್, ಸಿನಿಮಾ ನೋಡಿಲ್ವಾ? ಫಸ್ಟ್ ನೈಟ್ ಅಂದ್ರೆ ಒಂದ್ ರೂಮ್ ನ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಮಂಚಕ್ಕೆಲ್ಲ ಮಲ್ಗೆ ಹೂ ಹಾಕಿರ್ತಾರೆ. ಒಂದ್ ಕಡೆ ಸ್ವೀಟ್ಸು, ಒಂದ್ ಕಡೆ ಫ್ರೂಟ್ಸು. ಗಂಡ ಹೆಂಡತಿಗೋಸ್ಕರ ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾನೆ. ನಾನ್ ನೋಡಿದ ಫಿಲ್ಮ್ ಅಲ್ಲಿ ಕೂತಿದ್ದ ಕಣೆ. ಹಾಗಾದ್ರೆ ಅದು ಅವನಿಗೆ ಫಸ್ಟ್ ನೈಟ್ ಅಲ್ಲ ಕಣೆ. ಓಕೆ ಓಕೆ ಕಂಟಿನ್ಯೂ. ಆಗ ಹೆಂಡತಿ ನಿಧಾನವಾಗಿ ಬಾಗಲ್ ತೆಕ್ಕೊಂಡು ತಲೆ ತಗ್ಗಿಸ್ಕೊಂಡು ಒಳಗ್ ಬರ್ತಾಳೆ. ಗಂಡ ಅಲ್ಲೇ ನಿಂತಿರ್ತಾನೆ. ಎಲ್ಲಿ ಈ ಕಡೆ ಬಾ, ಈಗ ನೀನೇ ಗಂಡು ಅನ್ಕೋ. ಕೈಯಲ್ಲಿ ಹಾಲು, ತುಟಿಯಲ್ಲಿ ಜೇನು, ಮನಸ್ಸಲ್ಲಿ ಆಸೆ, ಕಣ್ಣಲ್ಲಿ ನಾಚಿಕೆ. ಹಾಗೆ ನೆಲ ಕೆರಿತಾ ನಿಂತ್ಕೋತಾಳೆ. ಗಂಡ ಹತ್ರಕ್ ಬರ್ತಾನೆ. ಹಾಗೆ ಗಂಡ ಇನ್ನೂ ಹತ್ರಕ್ ಬರ್ತಾನೆ. ಅವಳು ಅವನ ಕೈಗೆ ಹಾಲಿನ ಲೋಟ ಕೊಡ್ತಾಳೆ. ಅವನೊಂದ್ ಗುಟ್ಟು ಕುಡಿತಾನೆ, ಅವಳೊಂದ್ ಗುಟ್ಟು ಕುಡಿತಾಳೆ. ಅವನ್ ಇನ್ನೊಂದ್ ಗುಟ್ಟು ಕುಡಿತಾನೆ, ಮತ್ತೆ ಅವಳು ಕೊಡ್ತಾನೆ. ನಿನ್ನ ಅವ್ರು ನೋಡ್ ಕಲಿ. ಹಾಗೆ ಗ್ಲಾಸ್ ಪಕ್ಕಕ್ಕಿಟ್ಟು ಗಲ್ಲ ಹಿಡಿದು ಮುಖ ಮೇಲೆತ್ತಾನೆ. ಹಾಗೆ ತುಟಿ ತುಟಿಗೆ ಹತ್ರ ತರ್ತಾನೆ. You scoundrel! Shut up! ಇಂಜರದ ಬೊಂಬೆ ಕೇಳೆ ಎಲ್ಲರ ಜಾಣಿ ಕುಶಲಾದ ರಂಬೆ ಕೇಳೆ ಮಜಬೂತು ಮಾವ ಕೇಳು ಜಾಣರ ಜಾಣ ಮಸ್ತಾದ ಮಾತ ಕೇಳು ಹೆಣ್ಣೈಕ್ಳ ಬುದ್ಧಿ ಮೊಣಕ ಕೆಳಗೆ ತಿಳ್ಕೊಳ್ರೆ ಜಟ್ಟಿ ಬಿದ್ರು ಮೀಸೆ ಮಣ್ಣಾದ್ದು ಅಂತಾರೆ ಇಂಜರದ ಬೊಂಬೆ ಕೇಳೆ ಎಲ್ಲರ ಜಾಣಿ ಕುಶಲಾದ ರಂಬೆ ಕೇಳೆ ಮಜಬೂತು ಮಾವ ಕೇಳು ಜಾಣರ ಜಾಣ ಮಸ್ತ
ಹೇ ಬೆಟ್ಟ ಗುಡ್ಡಾನ್ ಹತ್ತಿ ದಟ್ಟ ಅಡವಿನ್ ಸುತ್ತಿ ಗುಟ್ಟ ಯಾಕ್ ಹೊಳೆಯಂಗೆ ಹರಿತಿ ಸುಪುನಾತಿ ಹೋಯ್ ಕುಂಜರದ ಬೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ ಏರಿಯಂಗೆ ಅನ್ಕೊಳ್ಳೋ ಕಾಯ್ತಿದ್ರೆ ತೆಂಗಿನ ಮರದಂಗ್ ಬೆಳೆದು ತಂದ್ಕೊಂಡ್ರಿ ತೊಂದ್ರೆ ಎದ್ದೆದ್ದು ಎಳ್ನೀರ್ನ ಕುಡಿವಾಗ ಕದ್ಕದ್ದು ಜ್ವಾಳಾದ ಕಾಳಂಗೆ ಚಿಮ್ಮಿತ್ಯಾಕ್ ಮಂಗಿ ಕುಂಜರದ ಬೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳು ಅಯ್ಯ ಅಯ್ಯ ಮಜಬೂತು ಮಾವ ಕೇಳು ಜಾಣರ ಜಾಣ ಮಸ್ತಾದ ಮಾತ ಕೇಳು ಸ್ತೋತ್ರನು ಪ್ರೀತಿಲಿ ಗೆದ್ದಂಗೆ ಅಂತಾರೆ ಚಿನ್ನದ ಕಟ್ಟಿನ ಕೋವಿ ನಿಮಗೆ ಕೊಡ್ತೀವಿ ಅರೆ ಅರೆ ಕುಂಜರದ ಬೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳು ಅಯ್ಯ ಅಯ್ಯ ಹಾ ಕುಂಜರದ ಬೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ರು ಅಂತಂದ್ರೆ ನಿಮ್ ತಂಗಿ ಜೊತೆ ಕೀಟ್ಲೆ ಮಾಡ್ತಾ ಕೂತಿದ್ದೀರಾ? ಪೆಟ್ರೋಲ್ ಹಾಕಿಸ್ಕೊಂಡು ಜಾಗ ಖಾಲಿ ಮಾಡ್ರೋ.
ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಇಂದ್ರ. ಥ್ಯಾಂಕ್ಸ್. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಫ್ರೆಂಡ್ಸ್, ಹ್ಯಾಪಿ ಬರ್ತ್ಡೇ ಇಂದ್ರನ ಈ ಬರ್ತ್ಡೇಯ ಶುಭ ಸಂದರ್ಭದಲ್ಲಿ ಇನ್ನೊಂದು ಸಂತೋಷದ ಸಮಾಚಾರನ ಹೇಳ್ತಾ ಇದ್ದೀನಿ. ಮುಂದಿನ ವಾರ ಹೈದರಾಬಾದಲ್ಲಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದವರು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಸೆಮಿನಾರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ದೇಶದಲ್ಲಿರೋ ತುಂಬಾ ಪ್ರತಿಭಾವಂತರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಆಫೀಸಿಂದ ಇಂದ್ರ ಮತ್ತು ಪ್ರೀತಿನ ನಾನ್ ಸೆಲೆಕ್ಟ್ ಮಾಡಿದ್ದೀನಿ. Hey Indra, one sec. A small gift. Happy birthday. ಥ್ಯಾಂಕ್ ಯು. ಏನಿದು? ಮೊಬೈಲ್ ಫೋನ್. ನೀನ್ ಫೋನು ಮಾಡ್ಬೋದು, ಮತ್ತೆ ಇದ್ರಲ್ಲಿ ಕ್ಯಾಮೆರಾ ಕೂಡ ಇದೆ. ನಿನ್ ಪ್ರೊಫೆಷನ್ ಹೆಲ್ಪ್ ಆಗುತ್ತಲ್ಲ. ನನ್ ಫೋಟೋ ಇದ್ರಲ್ಲಿ ಫೀಡ್ ಮಾಡಿಟ್ಟಿದ್ದೀನಿ. ನಾನ್ ಫೋನ್ ಮಾಡಿದಾಗೆಲ್ಲ ನನ್ ಫೋಟೋ ಬರುತ್ತೆ. ನಿನ್ಗಿಷ್ಟ ಆದ್ರೆ ಇಟ್ಕೋ, ನಿನ್ಗಿಷ್ಟ ಆಗಿಲ್ಲ ಅಂದ್ರೆ ಎರೇಸ್ ಮಾಡ್ಬಿಡು. ಚುಮ್ಮು ಚುಮ್ಮು ಎದೆಯೆಲ್ಲ ಮನಸ್ಸು ಮಾತು ಕೇಳುತ್ತಿಲ್ಲ, ಜೀವ ಜಾರಿ ಜಾರಿ ಹೋಯಿತಲ್ಲ. ನಿಂತ ಹಾಗೆ ನಿಲ್ಲಂಗಿಲ್ಲ, ನಿಂತ ಹಾಗೆ ಕೂರಂಗಿಲ್ಲ, ನೀಯಲ್ಲೆಲ್ಲ ಗುಯ್ಯಿ ಗುಟ್ಟಿತ್ತಲ್ಲ. ಯಾರೋ ತೆರೆದಿರುವ ಮನಸ್ಸು ಯಾವುದು ಲವಲವಿಕೆ ಎಂದು ಕಾಣದಿರೋ ಹೃದಯಕ್ಕೆ ಏನಿದು ಹೆಗ್ಗಳಿಕೆ. ಯಾವ ಮಾಯೆ ಇದು, ಏನೋ ಜಾದು ಇದು, ಹೇಗೂ ತಿಳಿಯದಿದು ಎಂತ ಪ್ರೀತಿ ಇದು. ಚುಮ್ಮು ಚುಮ್ಮು ಎದೆಯೆಲ್ಲ ಮನಸ್ಸು ಮಾತು ಕೇಳುತ್ತಿಲ್ಲ, ಜೀವ ಜಾರಿ ಜಾರಿ ಹೋಗಿತ್ತಲ್ಲ. ನಿಂತ ಹಾಗೆ ನಿಲ್ಲಂಗಿಲ್ಲ, ನಿಂತ ಹಾಗೆ ಕೂರಂಗಿಲ್ಲ, ನೀಯಲ್ಲೆಲ್ಲ ಗುಯ್ಯಿ ಗುಟ್ಟಿತ್ತಲ್ಲ. ಯಾರೋ ತೆರೆದಿರುವ ಮನಸ್ಸು ಯಾವುದು ಲವಲವಿಕೆ ಎಂದು ಕಾಣದಿರೋ ಹೃದಯಕ್ಕೆ ಏನಿದು ಹೆಗ್ಗಳಿಕೆ. ಡಿಯರ್ ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ಕಾನ್ಫರೆನ್ಸಿನ ಮುಖ್ಯ ಉದ್ದೇಶ ಇವತ್ತು ದೇಶದ ಪತ್ರಿಕಾ ರಂಗಕ್ಕೆ ಉದಾರೀಕರಣದ ಹೆಸರಿನಲ್ಲಿ ಬೇರೆ ಬೇರೆ ದೇಶಗಳ ಮುಕ್ತ ಪ್ರವೇಶ ಬೇಕೇ ಅಥವಾ ಬೇಡವೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾದ ಚರ್ಚೆ ಈಗ ನಿಮ್ಮೆದುರಿಗೆ ಪ್ರಾರಂಭವಾಗುತ್ತೆ. ಜಾಗತೀಕರಣ ಆರಂಭದಲ್ಲಿ ಕೇವಲ ಆರ್ಥಿಕ ರಂಗಕ್ಕೆ ಮಾತ್ರ ಸೀಮಿತವಾಗಿತ್ತು. ಈಗ ಅದು ಸಾಂಸ್ಕೃತಿಕ ರಂಗಕ್ಕೂ ತನ್ನ ನಾಲಿಗೆಯನ್ನ ಚಾಚ್ತಾ ಇದೆ. Health lost is nothing lost. Wealth lost is something lost. But morality lost is everything lost. ಹೋರಾಟದ ಇನ್ನೊಂದು ಅರ್ಥವೇ ಪತ್ರಿಕೆ. ನಮ್ಮ ನಾಳುತ್ತಿದ್ದ ಬ್ರಿಟಿಷರನ್ನು ಒದ್ದೋಡಿಸುವ ಹೋರಾಟಕ್ಕೆ ಧ್ವನಿಯಾಗಿ ನಮ್ಮ ದೇಶದಲ್ಲಿ ಪತ್ರಿಕೆಗಳು ಪ್ರಕಟಗೊಂಡವು. ಆ ದೇಶ ಪ್ರೇಮದ ತುಡಿತ ಅದರ ನಾಡಿ ಬಡಿತದಲ್ಲಿ ಇಂದಿಗೂ ಕೇಳುತ್ತಿದೆ. ಇವತ್ತು ಜಾಗತೀಕರಣದ ಪಿಡುಗು ಪತ್ರಿಕಾ ರಂಗಕ್ಕೆ ಮಾತ್ರವಲ್ಲ, ನ್ಯಾಯಾಂಗಕ್ಕೂ ತಗುಲುತ್ತಿದೆ. ವಿದೇಶಿ ವಕೀಲರಿಗೆ ರತ್ನಗಂಬಳಿ ಹಾಸುವ ಹುನ್ನಾರವನ್ನು ನಾವು ಕಾಣುತ್ತಿದ್ದೇವೆ.
ಇದಕ್ಕೆ ಅವಕಾಶ ನೀಡಿದ್ರೆ ಜಡ್ಜ್ಗಳು ಕೂಡ ವಿದೇಶದಿಂದ ಬರುವಂತ ದಿನಗಳನ್ನು ನಾವು ನೋಡ್ಬೇಕಾಗುತ್ತದೆ. ವಿದೇಶದಲ್ಲಿ ಏನೆಲ್ಲ ಚೆನ್ನಾಗಿದೆಯೋ ಅದನ್ನೆಲ್ಲ ಆಮದು ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೇ? ಅಮೆರಿಕದ ಮಿಲಿಟರಿ ಬಹಳ ವೆಲ್ ಟ್ರೈನ್ಡ್ ಎಫಿಷಿಯಂಟ್ ಅನ್ನೋ ಕಾರಣಕ್ಕೆ ನಮ್ಮ ದೇಶದ ಗಡಿ ಕಾಯೋದಕ್ಕೆ ಆ ಮಿಲಿಟರಿನ ಬಾಡಿಗೆ ಕೊಡೋಕೆ ಸಾಧ್ಯನಾ? ವ್ಯವಹಾರಕ್ಕಿಂತಲೂ ದೇಶ ಮುಖ್ಯ ಅನ್ನೋ ಇಂದಿರಾ ಹಾಗೂ ಪ್ರೀತಿಯವರ ಅಭಿಪ್ರಾಯಕ್ಕೆ ಹೆಚ್ಚಿನ ಮನ್ನಣೆ ಸಿಕ್ಕಿರುವುದರಿಂದ ಪ್ರೆಸ್ ಕೌನ್ಸಿಲ್ ಪರವಾಗಿ ಈ ಪ್ರಶಸ್ತಿಯನ್ನ ನೀಡ್ತಾ ಇದ್ದೀವಿ. ವರ್ಷಧಾರೆ ಸವಿದೆನು ಎಲ್ಲಿ ನಾನು ನಿನ್ನ ಕಣ್ಣ ಸೆಳೆದೆನು ಅಲ್ಲಿ ಪ್ರೀತಿ ಹುಚ್ಚು ಹೊಳಗೆ ಇಳಿದೆನು ಮೋಹ ಮಿಂಚು ಸಂಚಾರ ಶೃಂಗಾರ ಸೋನೆ ಸುರಿವಾಗ ಆಸೆ ಉಕ್ಕಿ ಪೂರ ಪ್ರೀತಿ ವರ್ಷಧಾರೆ ಸವಿದೆನು ಅನುರಾಗದ ಮಯೂರಿಯೇ ನೀನಿರೆ ಈ ಬಾಳಿಗೆ ಆನಂದವೇ ಸುಂದರ ಮನೋಹರ ನೀಮಾರನೆ ನೀಡುವ ಹೊತ್ತಿಗೆ ನಾ ಸೋತೆನೆ ಆಸೆ ಬೆಲ್ಲ ತಂದ ಚೆಂದಗಾತಿ ನೀನೆ ನಿನ್ನ ಗಲ್ಲ ಗೆಲ್ಲಿನ ಜೇನ ಸವಿವೆನೆ ನಾನು ಮೆಚ್ಚಿಕೊಂಡ ಅಂಧಗಾರ ನೀನೆ ನಿನ್ನ ಬಿಟ್ಟು ದೂರಾಗಿ ಎಂದು ಬಾಳೆನೆ ಹೂಮಳೆಯೇ ಒಲವಾಗಿ ಸುರಿದಾಗ ಚಂದ ಸಂತೋಷ ಸಂಪ್ರೀತಿ ಸಂಗೀತ ಎಂದು ನಾನು ನಿನ್ನ ರೂಪ ಕಂಡೆನು ಅಂದೆ ಪ್ರೀತಿ ವರ್ಷಧಾರೆ ಸರಿದೆನು
ನಿನ್ನ ಕಣ್ಣು ನಾನಾಗಿ ಎಂದು ಕಾಯುವೆ ಮಳೆ ಬಲವಾಗಿ ಸುರಿದಾಗ ಚಂದ್ರ ಸಂತೋಷ ಸಂಪ್ರೀತಿ ಸಂಗೀತ ಎಂದು ನಾನು ನಿನ್ನ ರೂಪ ಕಂಡೆನು ಅಂದೆ ಪ್ರೀತಿ ವರ್ಷಧಾರೆ ಸರಿದೆನು ಮೋಹ ಮಿಂಚು ಸಂಚಾರ ದಾಹ ತಂದ ಶೃಂಗಾರ ಸೋನೆ ಸುರಿವಾಗ ಆಸೆ ಉಕ್ಕಿ ಪೂರ ಸಂತೋಷ ಸಂಪ್ರೀತಿ ಸಂಗೀತ ಹಲೋ ಹಾಯ್ ಡ್ಯಾಡ್. ಓ ಹಲೋ ಇಂದ್ರ, ಹೌ ಆರ್ ಯು ಮೈ ಸನ್? ಫೈನ್, ಥ್ಯಾಂಕ್ ಯು ಡ್ಯಾಡ್. ಇವತ್ತು ನಂಗೆ ಸೆಮಿನಾರ್ ನಲ್ಲಿ ಅವಾರ್ಡ್ ಕೊಟ್ರು. ಇಸ್ ಇಟ್? ಕಾಂಗ್ರಾಟ್ಸ್, ವೆರಿ ಗುಡ್. ಬಟ್ ಐ ಆಮ್ ನಾಟ್ ಸರ್ಪ್ರೈಸ್. ಯಾಕೆ ಹೇಳು? ಆಫ್ಟರ್ ಆಲ್ ನೀನ್ ಯಾರ ಮಗ? ಥ್ಯಾಂಕ್ ಯು ಡ್ಯಾಡ್. ಡ್ಯಾಡ್, ಇವತ್ತು ನೀವು ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ಬೇಕಲ್ಲ? ಎಡಿಟರ್ ಅಂದ್ಮೇಲೆ ಕ್ಷಣ ಕ್ಷಣಕ್ಕೂ ಟೆನ್ಷನ್. ಯಾಕೆ? ಪತ್ರಿಕೆ ಪ್ರಿಂಟ್ಗೆ ಹೋಗ್ಬೇಕು, ಆದ್ರೆ ಕವರ್ ಸ್ಟೋರಿನೇ ಸಿಗ್ತಾ ಇಲ್ಲ. ನನ್ನ ಹತ್ರನೇ ಒಂದು ಸೆನ್ಸೇಷನಲ್ ಸ್ಟೋರಿ ಇದೆ, ಕೊಡ್ಲಾ? ಜಸ್ಟ್ ಎ ಸೆಕೆಂಡ್, ಹೋಲ್ಡ್ ಆನ್. ಹಲೋ ಸರ್, ನಾನು ಗೀತಾ ಮಾತಾಡ್ತಿರೋದು. ಸಿಎಂಗೆ ಸಂಬಂಧಪಟ್ಟಿರೋ ಒಂದು ಸ್ಕ್ಯಾಂಡಲ್ ಸಿಕ್ಕಿದೆ, ನೀವು ಬೇಗ ಬನ್ನಿ ಸರ್. ಹಾ ಹಾ ಹೌದಾ? ಹಾ, ಒಂದು 10 ನಿಮಿಷ ನೀವು ಅಲ್ಲೇ ಇರಿ, ನಾಳೆಗೆ ಬರ್ತೀನಿ. ಇಂದ್ರ, ನಾ ಅರ್ಜೆಂಟ್ ಹೊರಗಡೆ ಹೋಗ್ಬೇಕು, ನಾಳೆ ಫೋನ್ ಮಾಡು. ಓಕೆ, ಬಾಯ್. ಅಲ್ಲ ನಟರಾಜ್ ಸರ್, ಕವರ್ ಪೇಜ್ ಒಂದು ಬಿಟ್ಟು ಬಾಕಿದೆಲ್ಲ ರೆಡಿ ಮಾಡ್ಕೋ. ಆಯ್ತು ಸರ್. ನಾನೊಂದು ಇಂಪಾರ್ಟೆಂಟ್ ಮ್ಯಾಟರ್ ತರ್ತೀನಿ. ಸರ್, ಏನ್ ಸರ್ ಸ್ಕ್ಯಾಂಡಲ್? ಸಿಎಂ ಸಂಬಂಧಪಟ್ಟದ್ದು. ಇನ್ನು 1 ಅವರಲ್ಲಿ ಬರ್ತೀನಿ. Please come in. Thank you, madam. Hello. Hello, sir. Please Hello. come. Thank you. ಬೆಂಗಳೂರಿನ ರಿಂಗ್ ರೋಡ್ ನಲ್ಲಿರೋ 100 ಎಕರೆ ಲ್ಯಾಂಡ್ ನಲ್ಲಿ ಬಯೋಟೆಕ್ನಾಲಜಿ ಪಾರ್ಕ್ ಮಾಡಬೇಕು ಅಂತ ಅದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀರಾ ಸರ್? We'll use it for biotechnological experiments for 2 years. That's just an eyewash. Later on, we'll convert it into an industrial town. All our multinational companies from European countries will invest here. ಇದಕ್ಕೋಸ್ಕರ 60 crores rupees ನ ನಿಮ್ಮ ಅಕೌಂಟ್ಗೆ ಸ್ವಿಸ್ ಬ್ಯಾಂಕ್ ಜಮಾ ಮಾಡ್ತಿದ್ದೇವೆ. ದಿಸ್ ಇಸ್ ಅವರ್ ಚೆಕ್. ಆ ಜಾಗ ಇರೋದು ನಮ್ಮ ಅಗ್ರಿಕಲ್ಚರ್ನಲ್ಲಿ ಕ್ರಾಂತಿ ಮಾಡಿ ನಮ್ಮ ರೈತರಿಗೆ ಹೆಲ್ಪ್ ಆಗಲಿ ಅಂತ. ಅದನ್ನ ಡೀಲ್ ಮಾಡೋದು ತುಂಬಾ ಕಷ್ಟ. ಬೇಕಾದ್ರೆ ಬೇರೆ ಜಾಗ ಕೇಳಿ, 100 ಅಲ್ಲದೆ 200 ಎಕರೆ ಕೊಡ್ತೀನಿ. But we want that particular land as it is situated in the heart of the city. ಬೇಕಾದ್ರೆ we'll give 80 crore rupees. ನೀವು ಮನಸ್ಸು ಮಾಡಿದ್ರೆ the deal will be finished. Okay, please try. ಐ ಆಮ್ ಸಾರಿ. ನಮ್ಮ ರೈತರಿಗೆ ಪ್ರಶ್ನವ್ರಿಗೆ ವಿಷಯ ಗೊತ್ತಾದ್ರೆ ನಾನು ಅಧಿಕಾರ ಕಳ್ಕೋಬೇಕಾಗುತ್ತೆ. ಇಷ್ಟು ಸ್ಮಾಲ್ ಅಮೌಂಟ್ಗೆ ಅಷ್ಟು ದೊಡ್ಡ ರಿಸ್ಕ್ ತೊಗೊಳಕ್ಕಾಗಲ್ಲ. ಐ ಆಮ್ ಸಾರಿ. We can offer you rupees 100 crore. If you're interested, here's the DD and the agreement. And that's your final offer. Thank you, sir. Thank you. Thank you. Thank you very much. Thank you. Good luck. ಸರ್,
ಓ ಸಿಡಿ, ಥ್ಯಾಂಕ್ ಯು. ನಮ್ಮ ಪತ್ರಿಕೆಯಲ್ಲಿ ಈ ವಾರದ ಕವರ್ ಸ್ಟೋರಿ ಇದೇನೆ. ಥ್ಯಾಂಕ್ ಯು ವೆರಿ ಮಚ್. ಮಿಸ್ಟರ್ ಲಂಕೇಶ್, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಪ್ರೆಸ್ಸು, ಪೊಲೀಸು ಯಾವುದೇ ಹೊತ್ತಿನಲ್ಲಿ ಎಲ್ಲಿಗೆ ಹೋಗುತ್ತೆ, ಯಾತಕ್ಕೆ ಹೋಗುತ್ತೆ ಅನ್ನೋದು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ಬೇಟೆನಾ? ನಾಳೆ ಪತ್ರಿಕೆ ನೋಡಿ. ನಿಮ್ಮ ಕಾರ್ನ ಸರ್ಚ್ ಮಾಡಿ ಅಂತ ಆರ್ಡರ್ ಬಂದಿದೆ. ವಾರಂಟ್ ಇಲ್ಲದೆ ಸರ್ಚ್ ಮಾಡೋ ಹಾಗಿಲ್ಲ. ಎಂಜಲ್ ಮೂಳೆ ತಿನ್ಕೊಂಡು ಬೋನಲ್ಲಿ ಬಿದ್ದಿರ್ಬೇಕಾದ ನಾಯಿ ಬೀದಿಗೆ ಬಂದಿದೆ ಅಂದ್ರೆ ಮೂಳೆ ಹಾಕೋ ಒಡೆಯ ಚೂ ಬಿಟ್ಟಿದ್ದಾನೆ ಅನ್ಸುತ್ತೆ. ಮಿಸ್ಟರ್ ಲಂಕೇಶ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಶಡಪಾಯ್ಸೆ, ನಿಮ್ಮಂತ ಕಂತ್ರಿಗಳಿಗೆ ಈ ಪದಗಳನ್ನ ಬಳಸಿದ್ರೆ ಕನ್ನಡ ಭಾಷೆಗೆ ಅವಮಾನ. ಏನ್ ಮಾಡ್ತೀಯ? ಗಲ್ಲಿಗೊಂದು ಅತ್ಯಾಚಾರ, ರಸ್ತೆಗೊಂದು ಮರ್ಡ್ರು, ಹಾಡಾಗಲೇ ಮನೆಗ್ ನುಗ್ಗಿ ಒಂಟಿ ಹೆಣ್ಣು ಮಕ್ಕಳ ಕತ್ತು ಕುಯ್ದು ದರೋಡೆ ಮಾಡ್ತಾ ಇದ್ರು ಕ್ರಿಮಿನಲ್ಸ್ ನ ಹಿಡಕ್ ಆಗಿಲ್ಲ ನಿನಗೆ. ಇಲ್ಲಿ ಚಮಚಾಗಿರಿ ಮಾಡಕ್ ಬಂದಿದ್ಯಾ? ನಿನಗೆ ಮೂಳೆ ರುಚಿ ಗೊತ್ತೇ ಹೊರತು ನನ್ನ ಪೆನ್ನಿನ ರುಚಿ ನಿಂಗೆ ಇನ್ನೂ ಗೊತ್ತಿಲ್ಲ. ನೋಡು, ಮರ್ಯಾದಾಗಿ ಹೇಳ್ತೀನಿ, ಕೈ ತೆಗಿ. ಜಾಣ ಜಾಣ ಪತ್ರಿಕೆ ಸಂಪಾದಕರು, ಬುದ್ಧಿವಂತರು, ಬುದ್ಧಿಜೀವಿಗಳು. ಮಿಸ್ಟರ್ ಲಂಕೇಶ್, ನಿಮಗಿದೆಲ್ಲ ಯಾಕ್ರಿ? ನಮಗ ಸಿಡಿ ಕೊಡಿ. ನಿಮಗೆ ಎಷ್ಟು ಹಣ ಬೇಕು ಕೇಳ್ರಿ. ಹಣಕ್ಕೋಸ್ಕರ ನಿನ್ನಂಥ ರಾಜಕಾರಣಿಗಳು ಬದುಕ್ತಿರ್ಬೋದು, ನನ್ನಂಥ ಪ್ರಾಮಾಣಿಕ ಪತ್ರಕರ್ತನಲ್ಲ. ರಾಜ್ಯದಲ್ಲಿ ಬರ ಬಂದು ರೈತರು ಬೆವರು ಸುರಿಸಿ ಬಿತ್ತಿದ ಬೀಜ ಮೊಳಕೆ ಒಡೆದೆ, ಸುಟ್ಟು ಕರಕಲಾಗಿದೆ. ದನಗಳಿಗೆ ಮೇವಿಲ್ಲ, ತಿನ್ನೋ ಕನ್ನ ಇಲ್ಲ, ಕುಡಿಯೋಕ್ ನೀರಿಲ್ಲ ಅಂತ ಜನರು ಕಂಗಾಲಾಗಿದ್ದಾರೆ. ಬಯೋಟೆಕ್ನಾಲಜಿ ಅಂತ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿ ಅವ್ರನ್ನ ಉದ್ಧಾರ ಮಾಡೋದ್ ಬಿಟ್ಟು ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಮಾರ್ಕೋತಿದೆಯಲ್ಲ, ನಿನಗೇನನ್ಬೇಕು? ಸರ್ಕಾರ ಜನಸಾಮಾನ್ಯರಿಗೆ ತಂದೆ ಇದ್ದ ಹಾಗೆ. ಅವ್ರು ನಿನಗೆ ಓಟ್ ಕೊಟ್ಟಿದ್ದಾರೆ, ಅಧಿಕಾರಕ್ಕೆ ತಂದಿದ್ದಾರೆ. ನೀನು ಅವ್ರ ಕತ್ತು ಕುಯ್ತಾ ಇದೀಯ. ನಿನಗೆ ಮನುಷ್ಯತ್ವನೇ ಇಲ್ವಾ? ದೇಶದಲ್ಲಿರೋ ಎಲ್ಲಾ ರಾಜ್ಯಗಳ ರಾಜಕಾರಣಿಗಳು ಎಷ್ಟೇ ನೀಚರಾಗಿರ್ಲಿ, ಭ್ರಷ್ಟರಾಗಿರ್ಲಿ, ಅವ್ರಿಗೆ ಅವರ ಭಾಷೆ, ಸಂಸ್ಕೃತಿ, ನೆಲ, ಜಲದ ಬಗ್ಗೆ ಸ್ವಲ್ಪನಾದ್ರೂ ಪ್ರೀತಿ ಇದ್ದೇ ಇರುತ್ತೆ. ನಾನು ನಿನಗೆ ಸಪೋರ್ಟ್ ಮಾಡಿ ಅಧಿಕಾರಕ್ಕೆ ತಂದಿದ್ದು ನೀನು ಈ ನಾಡನ್ನ ಉದ್ಧಾರ ಮಾಡ್ತೀಯಾ, ಈ ನಾಡಿನ ಜನರ ಬಡತನ ತೊಲಗಿಸ್ತೀಯಾ ಅಂತ. ಹೀಗೆ ಹಗರಣಗಳ ಮೇಲೆ ಹಗರಣ ಮಾಡಿ ಈ ಕರ್ನಾಟಕನ ದಿವಾಳಿ ಮಾಡ್ಲಿ ಅಂತಲ್ಲ. ಈ ಪೆನ್ನಿಗೆ ಅಧಿಕಾರಕ್ಕೆ ತರೋ ಶಕ್ತಿನೂ ಇದೆ, ಅಧಿಕಾರದಿಂದ ಇಳಿಸೋ ತಾಕತ್ತು ಇದೆ. ಮಿಸ್ಟರ್ ಲಂಕೇಶ್, ಪೆನ್ ಹಿಡಿದು ನಾನಿನ್ನ ಅಧಿಕಾರಕ್ಕೆ ತಂದೆ, ಗನ್ ಹಿಡಿದು ನೀ ನನ್ನ ಪ್ರಾಣ ತೆಗಿ. ಸ್ಥಾನ ಉಳಿಬೇಕು ಅಂತಂದ್ರೆ ಮಾನನು ಬಿಡಬೇಕು, ಪ್ರಾಣನು ತೆಗಿಬೇಕು. ಹುತ್ತಕ್ಕೆ ಕೈ ಹಾಕಿ ಹಾವಿಡಿಯಕ್ಕೆ ಬರೋನು ಬರಿಗೈಯಲ್ಲಿ ಬರೋದಿಲ್ಲ. ನಾನಿಲ್ಲಿಗೆ ಬಂದಿರೋದು ಇಡೀ ನಮ್ಮ ಸ್ಟಾಫ್ಗೆ ಗೊತ್ತು. ನೀನೇನಾದ್ರೂ ನನ್ ಕೊಂದ್ರೆ ನಾಳೆ ಜೈಲ್ಗೆ ಹೋಗ್ತೀಯ. ಅದಕ್ಕೆ ಬದಲು ಈ ರಿಪೋರ್ಟ್ನ ನಾನು ಹಚ್ಚಾಕಕ್ ಮುಂಚೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗು. ನೀನು ಉಳಿತೀಯ, ನಮ್ಮ ನಾಡು ಉಳಿಯತ್ತೆ.
ಓಕೆ. ವೆಲ್ ಡಿಯರ್ ರಿಪೋರ್ಟರ್ಸ್, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ರಾತ್ರಿ 12 ಗಂಟೆಯಲ್ಲಿ ಲಂಕೇಶ್ ಪತ್ರಿಕೆ ಸಂಪಾದಕರಾದ ಮಿಸ್ಟರ್ ಲಂಕೇಶ್ ಮತ್ತು ಅವರ ರಿಪೋರ್ಟರ್ ಗೀತಾ ಅವರು ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗಿದ್ರ ಬಗ್ಗೆ ಈಗಾಗಲೇ ನಿಮ್ಮ ಪತ್ರಿಕೆಗಳು ತಮ್ಮ ಊಹಾಪೋಹದ ರಿಪೋರ್ಟ್ ಅನ್ನು ಮಾಡಿವೆ. ನಡ್ರಸ್ತೆಯಲ್ಲಿ ಯಾವುದೇ ವಾಹನಕ್ಕೂ ಡಿಕ್ಕಿ ಹೊಡೆದೇ ಇರೋ ವಾಹನನ ಬ್ಲಾಸ್ಟ್ ಆಗಿರೋ ಕಾರನ್ನು ನೀವು ಆಕ್ಸಿಡೆಂಟ್ ಅಂತ ಹೇಗೆ ಹೇಳ್ತೀರಾ? ಪೆಟ್ರೋಲ್ ಟ್ಯಾಂಕ್ ಬ್ಲಾಸ್ಟ್ ಆದ್ರೆ ಟೈಮ್ ಬಾಂಬ್ ಗಿಂತ ಪವರ್ಫುಲ್ ಆಗಿರುತ್ತೆ. ಸುಳ್ಳು. ಇದ್ರ ಹಿಂದೆ ಯಾವುದೋ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆಯಂತೆ. ಕಾರ್ ಬ್ಲಾಸ್ಟಿಂಗ್ ನಲ್ಲಿ ಉಪಯೋಗಿಸಿರೋ ಬಾಂಬ್ದು ಕ್ಲೂ ಸಿಕ್ಕಿದೆ ಅಂತೆ, ನಿಜಾನಾ? ಅರೆ ರಾಷ್ಟ್ರವಾದಿ ರಾಘವೇಂದ್ರಯ್ಯ, ನೀವು ಟೈಮ್ ಬಾಂಬ್ ಅಂತ ಜ್ಞಾಪಕಕ್ಕೆ ಬಂತು. ನಿಮ್ ಕೈಲಿರೋ ರಾಡೋ ವಾಚು ಸರಿಯಾಗಿ ನಡೀತಿದೆ ತಾನೆ? ಅದನ್ನ ಮಿನಿಸ್ಟರ್ ಬಿ ಕೆ ದೇವಕುಮಾರ್ ಗಿಫ್ಟ್ ಕೊಟ್ಟಿದ್ದಲ್ವಾ? ಎಸ್ ಎಸ್, ಪೆಟ್ರೋಲ್ ಟ್ಯಾಂಕ್ ಬ್ಲಾಸ್ಟ್ ಆದ್ರೆ ಬಾಂಬ್ ಬ್ಲಾಸ್ಟ್ ಅಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿದೆ ಅಷ್ಟೇ. ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೂಡ ಅದನ್ನೇ ಹೇಳ್ತೀವಿ. ಇದು ನೋಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇದು ಬಾಂಬ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಇದನ್ನ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಕೂಲಂಕುಷವಾಗಿ ನೋಡ್ಬೋದು. ವೆಲ್, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಸರ್, ಸರಿ ಇದೆಯಾ? ಅಪಘಾತದಲ್ಲಿ ಸಂಪಾದಕರ ಅಕಾಲ ಮೃತ್ಯು. ನೋ ಸರ್, ಏ ನಟರಾಜ, ಇದು ಆಕ್ಸಿಡೆಂಟ್ ಅಲ್ಲ, ಮರ್ಡರ್. ಏಯ್, ಬುದ್ಧಿಗಿದ್ದಿ ಇದೆಯೇನೆ ನನಗೆ? ಪೊಲೀಸ್ ಕಮಿಷನರೇ ಪ್ರೆಸ್ ಮೀಟ್ ಅಲ್ಲಿ ಇದನ್ನ ಆಕ್ಸಿಡೆಂಟ್ ಅಂತ ಹೇಳಿದ್ದಾರೆ. FIR ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಆಕ್ಸಿಡೆಂಟ್ ಅಂತಾನೆ ಪ್ರೂವ್ ಮಾಡಿದೆ, ಗೊತ್ತಾ ನಿಂಗೆ? ಎಲ್ಲ ಸುಳ್ಳು. ನಮ್ ಸಂಪಾದಕರು CM ಸ್ಕ್ಯಾಂಡಲ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟೆ ಹೋಗಿದ್ರು. ಹೈ ಲೆವೆಲ್ ನಲ್ಲಿ ಯಾರೋ ಅವರನ್ನು ಮರ್ಡರ್ ಮಾಡಿರ್ಬೇಕು ಅಲ್ವಾ? ಸರ್, ಈ ಸತ್ಯ ಪೊಲೀಸ್ ಕಮಿಷನರ್ಗೂ ಗೊತ್ತು. ಇರಬಹುದು, ಅಥವಾ ಇಲ್ದೇನೂ ಇರಬಹುದು. ಸಾಕ್ಷಿ ಇಲ್ದೇನೆ ಬರೋದ್ರೆ ಕೋರ್ಟಿಗೆ ಅಲಿಬೇಕು. ನೀನ್ ಅಲಿತ್ಯಾ ಸರ್? ನೀವು ಕಾಂಟ್ರವರ್ಸಿಯಲ್ಲ ಎಡಿಟರ್ ತಲೆಗೆ ಮುಗಿಲಿ. ಇದನ್ನ ಪ್ರಿಂಟಿಗೆ ಕಳಿಸು. ಪತ್ರಿಕೋದ್ಯಮ ಅನ್ನೋದು ಯಾರೋ ಡಿಕ್ಟೇಟ್ ಮಾಡಿದನ್ನ ಬರ್ಕೊಳ್ಳೋ ಶಾರ್ಟ್ ಹ್ಯಾಂಡ್ ಕೆಲಸ ಅಲ್ಲ. ಸಾವನ್ನ ಮುಷ್ಟಿಲಿಡ್ಕೊಂಡು ಸತ್ಯಕ್ಕೆ ಹುಡುಕಾಡೋ ಸಾಹಸ. ಇಂದ್ರ, ಏಯ್, ಪತ್ರಕರ್ತರು ಅನ್ಕೊಂಡು ಪತ್ರಿಕೋದ್ಯಮಕ್ಕೆ ಯಾಕೆ ದ್ರೋಹ ಬಗಿತಾ ಇದ್ದೀರಾ? ನಿಮ್ ಮನೆ ಯಜಮಾನನಿಗಾದ ಅನ್ಯಾಯನೇ ನಿಮ್ ಕೈಲಿ ಪ್ರತಿಭಟಿಸೋ ತಾಕತ್ತಿಲ್ಲ ಅಂದ್ಮೇಲೆ ಬೇರೆ ಇನ್ಯಾರಿಗೆ ನ್ಯಾಯ ಕೊಡಿಸ್ತೀರಾ? ಇದು ಲಂಕೇಶ್ ಪತ್ರಿಕೆ. ಲಂಕೇಶ್ ಗರ್ಜನೆ ಆಗ್ಬೇಕೆ ಹೊರತು ಗುಳ್ಳೆನರಿ ಕೂಗಾಗ್ಬೇಕು. ಏನು ಇದು ಅಂಕಲ್? ಈ ಹೆಡ್ಲೈನ್ ಸರಿಯಾಗಿದೆ ನೋಡಿ. ಆ ಕ್ವಶನ್ ಮಾರ್ಕ್ ಬೇಡ, ಎಕ್ಸ್ಕ್ಲಮೇಟರಿ ಹಾಕು, ಎಕ್ಸ್ಕ್ಲಮೇಟರಿ. ಯಾಕೆ ಅಳ್ತಾ ಇದೀಯ? ನನ್ನ ಮಗ ಕಣ್ಣೀರನ್ನ ಒರೆಸೋ ಶಕ್ತಿ ಆಗ್ಬೇಕೇ ಹೊರತು ಕಣ್ಣೀರು ಹಾಕೋ ಹೇಡಿಯಲ್ಲ. ಈ ಪ್ರಪಂಚದಲ್ಲಿ ಉಡಾರಿಯಿಂದ ಹಿಡಿದು ಮಂತ್ರಿಗಳವರೆಗೆ, ಲಾಯರಿಂದ ಹಿಡಿದು ಸುಪ್ರೀಂ ಕೋರ್ಟ್ನ ಜಡ್ಜ್ವರೆಗೆ, ಒಬ್ಬ ಸಾಮಾನ್ಯ ಪ್ರಜೆಯಿಂದ ಹಿಡಿದು ರಾಷ್ಟ್ರಪತಿಗಳವರೆಗೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಮಿತಿ ಇದೆ. ಆದರೆ ಯಾವುದೇ ಮಿತಿ ಇಲ್ಲದೆ ಎಲ್ಲಿ ಅನ್ಯಾಯ ನಡೀತಾ ಇದೆಯೋ ಅದನ್ನ ಖಂಡಿಸುವ ಅಧಿಕಾರ ಇರೋದು ಪತ್ರಿಕೆಗೆ ಮಾತ್ರ. ನಿನ್ನ ಗುರಿ ಯುದ್ಧವಾಗ್ಲಿ. ಕೇಳಿಲ್ವ ನೀನು? ಪೆನ್ ಈಸ್ ಮೈಟಿಯರ್ ದ್ಯಾನ್ ದ ಸ್ವೋರ್ಡ್. ಖಡ್ಗಕ್ಕಿಂತ ಲೇಖನಿಗೆ ಅಧಿಕ ಬಲ. ಪೆನ್ ಹಿಡಿದು ಯುದ್ಧ ಮಾಡು. ಗೋ ಅಹೆಡ್.
ಏನಿಲ್ಲಿ? ಯಾಕೆ ಬರ್ಬಾರ್ದಾಗಿತ್ತಾ? ಬೇಡ. ದ್ವೇಷದ ಜೊತೆಲಿ ಪ್ರೀತಿ ಮಾಡೋದು ಕಷ್ಟ. ಪ್ರೀತಿಗೋಸ್ಕರ ದ್ವೇಷನ್ ಮರೆಯಕ್ಕಾಗಲ್ವಾ? ಅಂದ್ರೆ ನಮ್ ತಂದೆನ ಜೀವ ಸಹಿತ ಸುಟ್ಟಾಕಿರೋ ನಿಮ್ ತಂದೆನ ಕ್ಷಮಿಸ್ಬಿಡು ಅಂತ್ಯಾ? ಖಂಡಿತ ಇಲ್ಲ. ಅವರೇ ಕೊಲೆ ಮಾಡಿದ್ದಾರೆ ಅನ್ನೋದಾದ್ರೆ ನೀನೇನ್ ಬೇಕಾದ್ರೂ ಶಿಕ್ಷೆ ಕೊಡು, ನಾನ್ ಬೇಡ ಅನ್ನಲ್ಲ. ಆದ್ರೆ ಅದಕ್ಕೋಸ್ಕರ ನಮ್ ಪ್ರೀತಿನ ಮಾತ್ರ ಕೊಲೆ ಮಾಡ್ಬೇಡ. ಯುದ್ಧ ಕೇಳಿದ್ಮೇಲೆ ಸೋಲು ಗೆಲುವು ಮಾತ್ರ ಅಲ್ಲ, ಸಾವು ಬದುಕಿನ ಬಗ್ಗೆನೂ ಯೋಚನೆ ಮಾಡ್ಬೇಕು. ಸತ್ಯ ಬರೆದ್ರು ಅಂತ ನಮ್ ತಂದೆನ ಕೊಂದವನು ನಾಳೆ ನನ್ನನ್ನು ಕೊಲ್ಲೋದಿಲ್ಲ ಅನ್ನಕ್ಕೆ ಏನ್ ಗ್ಯಾರಂಟಿ? ನಿಮ್ ತಂದೆಯಿಂದ ನಾನ್ ಸತ್ರು, ನನ್ನಿಂದ ನಿಮ್ ತಂದೆ ಸತ್ರು, ನಷ್ಟ ಆಗೋದು ನಿನಗೆ. ಅದಕ್ಕೆ ನಮ್ ಪ್ರೀತಿ ಒಂದು ಕನಸು ಅನ್ಕೊಂಡು ನನ್ ಮರ್ತ್ಬಿಡು ಅನ್ನೋದಕ್ಕಿಂತ ಸಾಯಿ ಅಂತ ಹೇಳು. ಪ್ರೀತಿ ನನಗ್ ನೀನ್ ಬೇಕು ಅಂದ್ರ ಈ ಪ್ರೀತಿಗ್ ನಿನ್ ಪ್ರೀತಿ ಬೇಕು. ಐ ಲವ್ ಯು, ಐ ಲವ್ ಯು. ಆಮೇಲೆ ಮಾತಾಡ್ತೀನಿ. ಒಂದು ಗಾದೆ ಇದೆ ಗೊತ್ತಾ? ಮನೆ ಮುಂದೆ ಸೀಗೆ ಬೇಲಿ ಬೆಳೆಸಬಾರ್ದು, ಹಾಗೆ ವೈರಿಗಳ ಜೊತೆ ಸಂಬಂಧ ಮಾಡಬಾರ್ದು. ಪ್ರಶ್ನವನ್ನು ಇಟ್ಕೋಬೇಕೆ ಹೊರತು ಕಟ್ಕೋಬಾರ್ದು. ಡ್ಯಾಡಿ, ನಾನು ಪ್ರಶ್ನವಳು ಅಂತ ಮರಿಬೇಡಿ. ಆ ಕಡ್ಲೆಪುರಿ ಪೇಪರ್ನ ಬಿಟ್ಬಿಡು. ಒಳ್ಳೆ ಗಂಡು ನೋಡ್ತೀನಿ, ನೆಮ್ಮದಿಯಾಗಿ ಮದುವೆಯಾಗಿ ಸಂಸಾರ ಮಾಡ್ಕೊಂಡಿರು. ಇಲ್ಲ ಡ್ಯಾಡಿ, ನಾನು ಇಂದ್ರನ್ನೇ ಮದ್ವೆ ಮಾಡ್ಕೊಳ್ಳೋದು. ಓ, ಹಠ ಮಾಡ್ಬೇಡ ಪುಟ್ಟಿ. ನೀ ಹೇಳ್ದಾಗೆ ಅವನ್ ಮದುವೆ ಆದ್ರೆ ಅವರಪ್ಪ ಹೋದ ಜಾಗಕ್ಕೆ ಅವನ್ ಕಳಿಸ್ಬೇಕಾಗತ್ತೆ. ಮನುಷ್ಯನ್ ಬಲಿ ಕೊಡೋ ಈ ನಿನ್ ರಾಜಕೀಯ ನೋಡಿದ್ರೆ ನನ್ಗೆ ಅಸಹ್ಯ ಆಗ್ತಿದೆ. ಹೇಳೋದು ಸೋಷಿಯಲಿಸಂ, ಮಾಡೋದು ಟೆರರಿಸಂ ಅಲ್ಲ. ನಿನ್ ರಾಜಕೀಯದಲ್ಲಿ ಇಷ್ಟೊಂದು ಹೊಲ್ಸಿದೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನನ್ನ ರಾಜಕೀಯದಲ್ಲಿ ಹೊಲಸಿದೆ, ಬಲಿ ಇದೆ, ಟೆರರಿಸಂ ಇದೆ. ನಾನೊಬ್ಬನೇ ಅಲ್ಲ, ಇಡೀ ರಾಜಕೀಯ ವ್ಯವಸ್ಥೆ ತುಂಬಿ ತುಳುಕಾಡ್ತಾ ಇದೆ. ಒಬ್ಬ MLA ಎದುರಾಕೊಂಡ್ರೆ ಅವನು ಬಂಡ ಹೇಳ್ತಾನೆ. ಒಬ್ಬ ಮಿನಿಸ್ಟರ್ಗೆ ಭ್ರಷ್ಟಾಚಾರ ಮಾಡಬೇಡ ಅಂತ ಹೇಳಿದ್ರೆ ಅವನು ಹೈಕಮಾಂಡ್ಗೆ ಅರ್ಜಿ ಬರೀತಾನೆ. ನಾನು ಹೈಕಮಾಂಡ್ಗೆ ಸೂಟ್ ಕೇಸ್ ಕಳಿಸ್ತಿಲ್ಲ ಅಂತಂದ್ರೆ ನನ್ನ CM ಪೋಸ್ಟ್ ನ ಕಿತ್ತು ಬಿಸಾಕ್ತಾನೆ. ನನಗೆ ನನ್ನ CM ಪೋಸ್ಟ್ ಉಳಿಬೇಕು ಅಂತಂದ್ರೆ ಅವ್ರು ಹೇಳ್ದಾಗ ಕೇಳಬೇಕು, ಮಾಡಬಾರದನ್ನೆಲ್ಲ ಮಾಡಬೇಕು. ಆ ಪ್ರಶ್ನವನ್ನ ಮರ್ತು ಬಿಡು. ದಿಸ್ ಈಸ್ ಮೈ ಲಾಸ್ಟ್ ವಾರ್ನಿಂಗ್. ನಿಂತ್ಕೊಳ್ಳಿ. ಇದೇ ನಿಮ್ ಲಾಸ್ಟ್ ವಾರ್ನಿಂಗ್ ಆದ್ರೆ ನಾನ್ ಇಂದ್ರನ್ನೇ ಮದುವೆ ಮಾಡ್ಕೊಳ್ಳೋದು. ಇದು ನನ್ನ ಫೈನಲ್ ಡೆಸಿಷನ್. ಹಲೋ, ಇದು ಲಂಕೇಶ್ ಪತ್ರಿಕೆ ಆಫೀಸಾ? ಹೌದು. ರಶೀದ್ ಇದಾರಾ? ಹಾ, 1 ಸೆಕೆಂಡ್. ಹಲೋ ಸರ್, ನಿಮಗೆ ಫೋನ್ ಬಂದಿದೆ. ಎಸ್, ರಶೀದ್ ಸ್ಪೀಕಿಂಗ್. ಸರ್, ನಿಮ್ ಪತ್ರಿಕೆಯಲ್ಲಿ CM ಬಗ್ಗೆ ಬರ್ದಿರೋ ವಿಷಯ 100% ಸತ್ಯ. ಥ್ಯಾಂಕ್ ಯು. ಆ CM ಇಂದ ನನ್ನ ಬಾಳನ್ನೇ ಹಾಳು ಮಾಡ್ಕೊಂಡೆ. ಅವ್ರ ಬಗ್ಗೆ ಇಂಪಾರ್ಟೆಂಟ್ ಮ್ಯಾಟರ್ ನನ್ನ ಹತ್ರ ಇದೆ. ಇಸ್ ಇಟ್? ಸರ್, ನೀವು ಬಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ ಕೈ ಕೊಡ್ತೀನಿ. ನೀವೆಲ್ಲಿದ್ದೀರಾ? ಬನ್ನೇರ್ಘಟ್ಟ ರಸ್ತೆಯಲ್ಲಿರೋ ಗೆಸ್ಟ್ ಹೌಸ್ ನಲ್ಲಿ. ರೂಮ್ ನಂಬರ್ 302. 302. ನನ್ನ ಜೀವ ಆಪತ್ನಲ್ಲಿದೆ, ಬೇಗ ಬನ್ನಿ ಸರ್. ನೀವು ಅಲ್ಲೇ ಇರಿ, ನಾವು ಕೂಡಲೇ ಹೊರಟೆ. ಹಲೋ ಮೇಡಮ್, ಯಾರಿದ್ದೀರಾ? ಹಲೋ, ಮೇಡಮ್. ಹಲೋ ಮೇಡಮ್. ಹಲೋ, ಹಲೋ, ಹಲೋ. Oh my God.
ಯಾವನು ಅವನು ಹೊಸ ACP? ಅವನಿಗೆ ಗೊತ್ತಿಲ್ವ ನಾ ಈ ಏರಿಯಾದ ಕಾರ್ಪೊರೇಟರ್ ಅಂತ? ಎಂತೆಂತ VIP MLA ಮಂತ್ರಿಗಳೇ ನನ್ನ ನೋಡ್ಕೊಂಡು ಬರ್ತಾರೆ. ಕಮಿಷನರ್ ಕಾರ್ ಕಳಿಸಿ ಕೈ ಮುಗಿದು ಕರೆಸ್ಕೊಳ್ತಾರೆ ನನ್ನ. ಇವನೇ ಅವನು. ಅವನು ಕರ್ಸಿದ್ದಲ್ದೆ ಅರ್ಧ ಗಂಟೆಯಿಂದ ಕಾಯಿಸ್ಕೊಡ್ತಿದ್ದ ನನ್ನ. ನನ್ನನ್ನ ಏನಂತ ತಿಳ್ಕೊಂಡಿದ್ದಾನೆ? ಬಂದ್ರೆ ನಮ್ಮ ಮನೆ ಹತ್ರ ಬರಕ್ಕೆ ಹೇಳ ಅವನಿಗೆ. ಸರ್ ನಮ್ಮ ಏರಿಯಾ ಕಾರ್ಪೊರೇಟರ್ ಸರ್ ಇವರು. ಬಾ 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 ಕೂತ್ಕೋ ಬಾ. ಇವನೊಂದು ವಾರ ಒಳಗಾಕು, ರೆಸ್ಟ್ ತಗೊಳ್ಳಿ, ಆಮೇಲೆ ಮಾತಾಡಿಸ್ತೇನೆ. ಹಲೋ ರೀ ರಾಮು. ಎಸ್. ಯಾರೋ ರಿಪೋರ್ಟರ್ ಸತ್ತು ಹೋಗಿದಾನಂತೆ. ಸ್ಪಾಟ್ ಹೋಗಿ ಸೂಸೈಡ್ ಅಂತ ರಿಪೋರ್ಟ್ ಮಾಡಿ ಕೇಸ್ನ ಕ್ಲೋಸ್ ಮಾಡ್ರಿ. ಬಟ್ ಇಲ್ಲೇ ತರಲೆ ಮಾಡ್ಬೇಡ್ರಿ. ಚಿಕ್ಕನ್ನಲ್ಲೇ ತಾಯಿನ ಕಳ್ಕೊಂಡು ನನಗೆ ಅವ್ರ ನೆನಪೇ ಬರ್ದಿರೋ ಹಾಗೆ ಪ್ರೀತಿಯಿಂದ ನೋಡ್ಕೊಂಡ್ರು ನಮ್ಮ ತಂದೆ. ಅವ್ರು ನನಗೆ ಗೈಡು, ಫ್ರೆಂಡು, ಫಿಲಾಸಫರು ಎಲ್ಲ ಆಗಿದ್ರು. ಆದ್ರೆ ಕೊನೆಗಾಲದಲ್ಲಿ ಅವ್ರ ಮುಖ ನೋಡೋ ಅದೃಷ್ಟನೂ ನನಗೆ ಸಿಗ್ಲೇ ಇಲ್ಲ. ಈಗ ನೋಡಿದ್ರೆ ನಮ್ಮ ವರದಿಗಾರ ರಶೀದ್ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ದುರ್ಬಲ್ನಲ್ಲ. ಅವನ್ ಯಾರೋ ಕೊಲೆ ಮಾಡಿ. ಏಂದ್ರ, ಅದು ಸೂಸೈಡ್ ಅಂತ ರಿಪೋರ್ಟ್ ಮಾಡಿ ಫೈಲ್ ಕ್ಲೋಸ್ ಮಾಡಾಯ್ತು. ಅದು ಸೂಸೈಡ್ ಅಲ್ಲ ಸರ್, ಕೊಲೆ. ಕೊಲೆಗಾರ ಯಾರು ಅಂತ ನನಗೂ ನಿಮ್ಗೂ ತುಂಬಾ ಚೆನ್ನಾಗೇ ಗೊತ್ತು. ಕೊಲೆಗಾರ ಎಷ್ಟೇ ಬುದ್ಧಿವಂತಿಕೆ ಉಪಯೋಗಿಸಿದ್ರು ಅವನು ಒಂದಲ್ಲ ಒಂದು ಕ್ಲೂ ಬಿಟ್ಟೇ ಬಿಟ್ಟಿರ್ತಾನೆ ಅಂತ ಕ್ರಿಮಿನಾಲಜಿ ಹೇಳುತ್ತೆ. ಆ ಕ್ಲೂ ನಿಮ್ಮ ಆಫೀಸಲ್ಲಿ ಯಾಕಿರಬಾರ್ದು? ವಾಟ್? ನಮ್ಮ ಆಫೀಸ್ನಲ್ಲ? ಎಸ್. ಸರ್, ಆ ಹುಡುಗಿ ರೇಪ್ ಕೇಸ್ ಏನಾಯ್ತು ಸರ್? ಇಂಥ ಟೈಮಲ್ಲಿ ಹಳೆದನ್ನೆಲ್ಲ ಕೆದಕ್ತಿರಲ್ರಿ. ಈ ಆಯೋಗ, ತನಿಖೆ ಇವೆಲ್ಲ ಇದ್ದದ್ದೇ. ತಗೊಂಡೋಗ್ರಿ. ಥ್ಯಾಂಕ್ ಯು ಸರ್, ಬರ್ತೀನಿ. ಮಿಸ್ಟರ್ ನಟರಾಜ್. ACP ರಾಮು. ಏನ್ರಿ ವಿಷಯ? ನಿಮ್ಮ ಎಡಿಟರ್ ಲಂಕೇಶ್ ಸಾವಿನ ಸಂಬಂಧಪಟ್ಟಾಗೆ ಒಂದು 5 ನಿಮಿಷ ಮಾತಾಡಬೇಕಾಗಿತ್ತು. ರೀ, ನಮ್ಮ ಸಂಪಾದಕರು ಸತ್ತೋಗಿರೋದು ಆಕ್ಸಿಡೆಂಟಲ್ಲಿ ಅಂತ ಪ್ರೂವ್ ಆಗಿ ಕೇಸ್ ಕ್ಲೋಸ್ ಆಯ್ತಲ್ರಿ. ಎಲ್ಲಿದ್ದೀರಾ? ನಾನೀಗ ಇಂಪಾರ್ಟೆಂಟ್ ಮೀಟಿಂಗ್ ನಾಗಿದ್ದೀನಿ. ನಿಮ್ಮನ್ನ ಮೀಟ್ ಐ ಕಾಂಟ್ ಮೀಟ್ ಯು. ಸಾರಿ, ನೋ. ಇದು ನಿನ್ನ ಮೊಬೈಲ್ ಬಿಲ್. 1 ತಿಂಗಳಲ್ಲಿ 90 ಸಲ CMಗೆ ಫೋನ್ ಮಾಡುವಂತ ಅಗತ್ಯ ಏನಿತ್ತು ಅಂತ ಕೇಳ್ಬೋದಾ? ಫೋನ್ ಮಾಡೋನ್ ಯಾವನೋ, ಬಿಲ್ ಕಟ್ಟೋನ್ ಇನ್ಯಾವನು, ಅದನ್ನ ಕೇಳಕ್ ನೀನ್ ಯಾವನ? ಒಬ್ಬ ACP ಪತ್ರಕರ್ತನ ಮೇಲೆ ಕೈ ಮಾಡಿದ್ರೆ ಹೆಡ್ಲೈನ್ ನ್ಯೂಸ್ ಮಾಡ್ಬಿಡ್ತೀನಿ, ಗೊತ್ತಾ? ಒಬ್ಬ ಪೊಲೀಸ್ ಆಫೀಸರ್ ಒಬ್ಬ ಪತ್ರಕರ್ತನ ಹೊಡೆದ್ರೆ ಅದ್ ಹೆಡ್ಲೈನ್ ನ್ಯೂಸ್. ಅದೇ ಒಬ್ಬ ಪತ್ರಕರ್ತ ಇನ್ನೊಬ್ಬ ಪತ್ರಕರ್ತನ ಹೊಡೆದ್ರೆ ಜಸ್ಟ್ ಎ ಬಾಕ್ಸ್. ರೀ ರಾಮು, ಏನ್ ನೋಡ್ತಾ ನಿಂತಿದ್ದೀರಿ? ACP ಆಗಿ ನಿಮ್ಮ ಮುಂದೆ ಒಬ್ಬ ನೋಡ್ತಾ ಇದ್ರೆ ನೋಡ್ತಾ ನಿಂತಿದ್ದೀರಲ್ರಿ. ಸರ್, ಅದು ಇವ್ರ ತಂದೆ ಕೇಸಲ್ಲಿ ಇವನು ಕೂತೋಗಿರೋ ಕೇಸನ್ನ ಮತ್ತೆ ಯಾಕ್ರಿ ಕೆದಕ್ತೀರಿ? ಸುಮ್ನೆ ತರಲೆ ಮಾಡಬೇಡಿ. ಹೀಗೆ ತರಲೆ ಮಾಡ್ತಾ ಇದ್ರೆ ನಿಮ್ಮನ್ನ ನೀರು ನೆರಳಿಲ್ದೇ ಇರೋ ಊರಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಏನ್ ನೋಡ್ತಾ ಇದ್ದೀನಿ? ನಾನ್ ರಾಜೀನಾಮೆ ಕೊಟ್ಟಿದ್ದೀನಿ, ಆದ್ರೆ CM ಇನ್ನೂ ಅದು ಅಕ್ಸೆಪ್ಟ್ ಮಾಡಿಲ್ಲ. ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ.
ಮೊದ್ಲು ಇವನ್ ಕರ್ಕೊಂಡೋಗ್ರಿ ಕರ್ಕೊಂಡೋಗ್ರಿ. ಸರ್, ಪುಡಿ ಪತ್ರಕರ್ತೆಲ್ಲ ಸಂಪಾದಕರಾದ್ರೆ ಇದೇ ಪ್ರಾಬ್ಲಮ್. ಮಿಸ್ಟರ್ ಪಾಟೀಲ್, ಸಿಎಂ ಡೆಲ್ಲಿಯಿಂದ ಹೈಕಮಾಂಡ್ನವರು ಫೋನ್ ಮಾಡಿದ್ರು. ಅಲ್ಲಿ ನಮ್ಮ ಪಾರ್ಟಿ ವಿರುದ್ಧ ಅವಿಶ್ವಾಸ ಮಂಡಿಸಿದಾರಂತೆ. ಗವರ್ನರು ಬಹುಮತ ಸಾಬೀತು ಮಾಡಕ್ ಹೇಳಿದ್ದಾರೆ. ಆದ್ರೆ ನಮ್ಮ ಪಾರ್ಟಿ ಕೆಲವು MLAಗಳು ಅಪೋಸಿಷನ್ ಪಾರ್ಟಿಗೆ ಜಂಪ್ ಆಗೋ ಚಾನ್ಸ್ ಇದೆಯಂತೆ. ಅದಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಯಾವ್ದಾದ್ರು ರೆಸಾರ್ಟ್ಗೆ ಹಾಕಿ ಚೆನ್ನಾಗಿ ಟ್ರೀಟ್ ಮಾಡಿ. ಯಾವ್ದಕ್ಕೂ ಕೊರತೆ ಆಗಬಾರ್ದು. ಓಕೆ? ಅವರು ಬಂದು ಗಲಾಟೆ ಮಾಡಿದ್ರು ಅಂತ ಹೆದರ್ಕೊಂಡ್ಯಾ?
ನಾನ್ಯಾಕೆ ಎದುರುಕೊಳ್ಳಿ ಸರ್? ಅಧಿಕಾರನೇ ಪಕ್ಕದಲ್ಲಿದೆ, ಸರ್ಕಾರನೇ ಎದುರುಗಡೆ ಇದೆ. ಐ ಡೋಂಟ್ ಕೇರ್ ಸರ್. ನನಗೆ ಯಾವ ಭಯನೂ ಇಲ್ಲ. ಅವ್ರು 2 ಏಟ್ ಹೊಡಿದ್ದೇನೆ, 2 ಹಾಕಿಸ್ಬಿಟ್ಟಿದ್ರೆ ಮೊದಲು ಆ ACP ರಾಮು ಬಾಯಿ ಮುಚ್ಚಿಸ್ಬೇಕು. ಅವನ ಬಾಯಿ ಮುಚ್ಚಿಸ್ಬೋದು ಸರ್, ಆದ್ರೆ ನಮ್ಮ ಎಡಿಟರ್ ಮಗ ಅವನ ಬಾಯಿ ನಾನು ಮುಚ್ಚಿಸ್ತೀನಿ. ಅಷ್ಟು ಮಾಡಿ ಸರ್, ನನಗವ್ರ ಕಾಟ ತಪ್ಪುತ್ತೆ. ಡೋಂಟ್ ವರಿ ನಟರಾಜ್, ನಿಮ್ಮ ಸೆಕ್ಯೂರಿಟಿ ನನ್ನ ಜವಾಬ್ದಾರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿಪ್ಪ, ಇವ್ರನ್ನ ಸೇಫಾಗಿ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬನ್ನಿ. ಹಲೋ, ನಟರಾಜ್ ಕೊಲೆ ಆಗಿದೆ. ವಾಟ್? ಹೌದಾ? ಯು ಆರ್ ಅಂಡರ್ ಅರೆಸ್ಟ್. ಯಾಕೆ? ನಟರಾಜ್ ಕೊಲೆಗೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ವಾರೆಂಟ್ ಇದೆ. ನಮ್ ಜೊತೆ ಬನ್ನಿ. ಇವನೇನ್ ಮಿನಿಸ್ಟ್ರ, IAS ಆಫೀಸರ್? ಬೇಡಿ ಹಾಕೊಂಡು ಕರ್ಕೊಂಬನ್ರ. ನೀನ್ ಬೇಡಿ ನಾನು ನನ್ನ ಕೈಗೆ ಹಾಕ್ಬೋದು, ಸತ್ಯದ ಕೈಗೆ ಹಾಕಕ್ಕಾಗಲ್ಲ. ಏಯ್, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಆಮೇಲೆ ಗೊತ್ತಾಗುತ್ತೆ. ಹಾಕ್ರ ಬೇಡಿನ. ಅಂಕಲ್, ಹಾಕ್ರೋ, ಬದುಕ್ರೋ. श्रवस्तमान् ज्येष्ठराजं ब्रह्मणस्पद ನಿಂತ್ಕೊಳ್ಳಿ. ಏನಿದು? ಬೆಲ್ಲ. ಯು ಫೂಲ್! ನಾನ್ ಬೆಲ್ಲ ಅಂತ ಕೇಳ್ತಾ ಇಲ್ಲ, ಬೆಲ್ಲದ ಮೇಲೆ ಏನಿರೋದು ಅಂತ ಕೇಳ್ತಾ ಇದ್ದೀನಿ. ನಮ್ ಡ್ಯಾಡಿ ಲೋಕಹಿತಕ್ಕೋಸ್ಕರ ಅಂತ ಎಷ್ಟು ಪವಿತ್ರವಾದ ಹೋಮನ್ ಮಾಡ್ತಾ ಇದಾರೆ. ಅದಕ್ ಹೋಗಿ ಹೊಲ್ಸ್ ತಿನ್ನೋ ನೊಣ ಕೂತ್ಕೊಂಡಿರೋಂಥ ಈ ಬೆಲ್ಲ ಕೊಡ್ತಾ ಇದೆಯಲ್ಲ ಪೂಜೆಗೆ. ಏನಾದ್ರೂ ಸೆನ್ಸ್ ಇದೆಯಾ? ಮಾಡೋದೆಲ್ಲ ಹೊಲ್ಸ್ ಕೆಲ್ಸ, ಪೂಜೆನೂ ಬೇಕಾ ನಿನ್ಗೆ? ಇಲ್ಲಿ ಬಂದು ಕುತ್ಕೊಂಡಿದ್ಯಾ ನೀನು? ಇವ್ರು ಯಾರು ಗೊತ್ತಾ? PWD ಮಿನಿಸ್ಟ್ರು. ಫ್ಲೈಓವರ್ ಕಟ್ಸಿ ಇವ್ರ ತಲೆನೇ ಫ್ಲೈಓವರ್ ಆಗ್ಬಿಟ್ಟಿದೆ. ಎಷ್ಟು ಕಟ್ಸಿದಾರೋ, ಇನ್ನೆಷ್ಟು ಕಟ್ಟಿಸ್ಬೇಕೋ.
ಇಂಥವ್ರ ತಲೆ ಮೇಲೆ ಬಂದ್ ಕೂತಿದ್ಯಾ ನೀನು? ನೋಡು ನಿನ್ಗೆ ಏನ್ ಮಾಡ್ತೀನಿ ಅಂತ. ಹಿಂಗೆ ಎನ್ನ ನಡಕದೆ. ಓ ಇಲ್ಲಿ ಬಂದ್ ಕೂತಿದ್ಯಾ? ಇವ್ರು ಯಾರು ಗೊತ್ತಾ? ವಾರ್ತಾ ಸಚಿವರು. ಎಷ್ಟು ಕನ್ಫ್ಯೂಸ್ಡ್ ಆಗಿದ್ದಾರೆ. ಇವ್ರಿಗೆ ಯಾವ ಫಿಲ್ಮ್ ಸಬ್ಸಿಡಿ ಕೊಡ್ಬೇಕು, ಯಾವ್ದಕ್ ಕೊಡ್ಬಾರ್ದು ಅದು ಕನ್ಫ್ಯೂಷನ್. ಕರ್ನಾಟಕದಲ್ಲಿ ತಮಿಳ್ ಪಿಕ್ಚರ್ ಓಡ್ಬೇಕೋ ಬೇಡವೋ ಅದು ಕನ್ಫ್ಯೂಷನ್. ಇಂಥ ಕನ್ಫ್ಯೂಸ್ಡ್ ಮನುಷ್ಯನ್ ಮೇಲೆ ಬಂದ್ ಕೂತಿದ್ಯಲ್ಲ, ನಿನ್ ನೋಡು. ಜೈ ಕರ್ನಾಟಕ. ಇಲ್ಲಿ ಬಂದ್ ಕೂತ್ಕೊಂಡಿರೋದಕ್ಕೆ ನಿನ್ಗೆ ಎಷ್ಟ್ ಧೈರ್ಯ? ಥಳ ಅಂತ ಹೊಳಿತಾ ಇರೋ ಇವ್ರ ತಲೆ ನೋಡಿದ್ರೆ ಗೊತ್ತಾಗಲ್ವಾ ಇವ್ರು ಯಾರು ಅಂತ? ಬೆಟ್ಟ ಗುಡ್ಡಗಳನ್ನೆಲ್ಲ ಕತ್ತರಿಸಿ ಬೆಂಗಳೂರಲ್ಲಿರೋ ಎಲ್ಲಾ VIP ಮನೆಗಳಿಗೆ ಗ್ರಾನೈಟ್ ಸಪ್ಲೈ ಮಾಡೋ ಗ್ರಾನೈಟ್ ಮಂತ್ರಿ ಇವರು. ಇನ್ನೆಷ್ಟು ಮನೆಗಳಿಗೆ ಸಪ್ಲೈ ಮಾಡ್ತಾರೋ ಗೊತ್ತಿಲ್ಲ. ಎಷ್ಟು ಧೈರ್ಯ ಇದ್ರೆ ನಿಂಗೆ? ಇಲ್ಲಿ ಬಂದ್ ಕೂತಿದ್ಯಾ ನೀನು? ಮಿನಿಸ್ಟರ್ ಸಹವಾಸ ಸಾಕು ಅಂತ ಸ್ವಾಮಿಗಳ ಹತ್ರ ಬಂದ್ ಕೂತ್ಬಿಟ್ಟಿದ್ಯಾ? ಇವ್ರು ಯಾರು ಗೊತ್ತಾ? ರಾಜಕಾರಣಿಗಳು ಗಂಟು ಮಾಡಿಟ್ಟಿರೋ ಸ್ವಿಸ್ ಬ್ಯಾಂಕ್ ಇವರು. ಇವ್ರ ಮೇಲ್ ಬಂದ್ ಕೂತಿದ್ಯಲ್ಲ, ನಿನ್ಗೆ ಎಷ್ಟು ಧೈರ್ಯ ಇರ್ಬೇಕು? ನಿನ್ನ ಏನಾಗಿದೆ ನಿನಗೆ? ಯಾಕೆ ಹುಚ್ಚಿತರ ಆಡ್ತಿದ್ಯಾ? ಇಂದ್ರನ ಬಿಡಕ್ ಹೇಳಿ. ನೋ, ಇಂಪಾಸಿಬಲ್. ಮತ್ತೆ ನಿಮ್ಮ ಮಾನ ಹರಾಜ್ ಹಾಕ್ತೀನಿ. ಕೊಂದು ಬಿಡ್ತೀನಿ. ನಾನ್ ಸಾಯಕ್ ರೆಡಿ. ನೀನೆಲ್ಲ ನಿಮ್ಮಮ್ಮನ ತರ. ನನ್ನ ಗುಣ ಒಂದೂ ಇಲ್ಲ ನಿನಗೆ. ಮನೆಗೆ ಮಾರಿ ಪರಗ ಉಪಕಾರಿ. ಹಾಳಾಗೋಗು. ರಾಮಯ್ಯ, ಆ ಕಮಿಷನರ್ಗೆ ಫೋನ್ ಮಾಡಿ ಅವನ್ ಬಿಡಕ್ ಹೇಳಿ. ಹಲೋ, ACP ಗೊತ್ತಿದ್ದಾರಾ? CM ಹೇಳಿದಾರೆ, ಅವನ್ ಬಿಟ್ಬಿಡಿ. ಓಕೆ ಸರ್. ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ನಿನ್ನ ಒಂದು ಸ್ಪರ್ಶ ನಂಗೆ 100 ವರ್ಷ, ನಿನ್ನ ನೆರಳಿಗಾಗಿ ಸೋತೆ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಒಲವಿದೆ. ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ, ತಿರುತಿರಿದು ಏಗಿರುವೆ ಮಾತನಾಡದೆ. ಕ್ಷಮಿಸುವ ಒಮ್ಮೆ ಕ್ಷಮಿಸುವ, ನೀ ತಾನೇ ನನ್ನ ಜೀವ. ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಡಿ
ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಕ್ಷಮಿಸುವ ಒಮ್ಮೆ ಕ್ಷಮಿಸುವ ನೀ ತಾನೆ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೆ ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ ಈ ತಿರುಗ ಭೂಮಿ ತಿರುಗದೆಂದು ಒಂದು ಕ್ಷಣ ಈ ಸನಿಹವುಂಟು ವಿರಹವುಂಟು ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ ನನ್ನಾಡಿಗೂ ನಿನ್ನ ನಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯ ಹಾಗಿರಲಿ ಬಾ ಕ್ಷಮಿಸುವ ಹಿಂದೆ ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೆ ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನೂರಾರು ನೋವುಗಳ ನಡುವೆ ಒಲವಿದೆ ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ ತಿರುಗಿರಿದು ಏಗಿರುವೆ ಮಾತನಾಡದೆ ಕ್ಷಮಿಸುವ ಒಮ್ಮೆ ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೆ ನಟರಾಜನ್ ಕೊಂದದ್ದು ಯಾರು? ನನಗೆ ಗೊತ್ತಿಲ್ಲ. ಪಾಟೀಲ್ ಅರೆಸ್ಟ್ ಮಾಡಿದಾನ? ನೋ ನೋ ಮೊದಲು ಅವನು ಎಲ್ಲಿದ್ದಾನಂತ ಹುಡುಕಿ ಕಮಿಷನರ್ಗೆ ಫೋನ್ ಮಾಡಿ ಅವನು ಈಗಲೇ ಈ ಕೂಡಲೇ ರಿಲೀಸ್ ಆಗಬೇಕು. ಗೋ ಆ ACP ನ ಕೊಂದಾದ್ರು ಸರಿ. ಗೋ ACP Ramu, please come. Have a drink. Hunting for former Home Minister Muddappa Hanumappa Patil. Am I right? ನೀನ್ ಮಾಡಿದ ಅಲ್ಕಾ ಕೆಲಸನ ಲಂಕೇಶ್ ಪತ್ರಿಕೆ ವರದಿ ಮಾಡ್ತು ಅಂತ ಅದರ ಎಡಿಟರ್ ಮಿಸ್ಟರ್ ಲಂಕೇಶ್ನ ಮರ್ಡರ್ ಮಾಡಿಸಿ ಅದೊಂದು ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡಿ ಜನರನ್ನ ನಂಬಿಸ್ತೀನಿ. ಆದ್ರೆ ಇಂದ ಅದು ಆಕ್ಸಿಡೆಂಟ್ ಅಲ್ಲ ಮರ್ಡರ್ ಅಂತ ಪ್ರೂವ್ ಮಾಡೋದಕ್ಕೆ ಹೊರಟ ತಕ್ಷಣ ಅದರ ಮೇನ್ ವಿಟ್ನೆಸ್ ನಟರಾಜನ ಮರ್ಡರ್ ಮಾಡಿಸಿ ಅದನ್ನ ಇಂದ್ರನ ಮೇಲೆ ಹಾಕಿಸ್ದೆ. ಆದ್ರೆ ಈ ರಾಮು ನಿನ್ನ ಮುಖವಾಡನ ಕಳಿಸಿ ನಿನ್ನ ಕುತ್ತಿಗೆಗೆ ನೇಣು ಹಾಕ್ಸೋದಕ್ಕೆ ಬಂದಿದ್ದ. No, please don't kill me. You are under arrest.
ಸರ್ ಸಾಹೇಬ್ರು ಪರ್ಸು. ಗುಲ್ಬರ್ಗಾದಲ್ಲಿ ಒಬ್ಬ ಅನಾಥನ ಓದಿಸ್ತಾ ಇದ್ದೆ. ಇವತ್ತು ಅವನು ಪೊಲೀಸ್ ಆಫೀಸರ್ ಆಗಿದ್ದಾನೆ. ಪಾಪಕ್ಕೆ ತೆತ್ತ ಬೆಲೆ, ಮುಖ್ಯಮಂತ್ರಿಯ ಕೊಲೆ. ಏನು ಇದು? ಎಸ್, ನಾಳೆ ರಿಲೀಸ್ ಆಗೋ ನಮ್ಮ ಪತ್ರಿಕೆಗೆ ಇದೇ ಹೆಡ್ಲೈನ್. ಅವನ ಪಾಪಗಳಿಗೆ ಇವತ್ತೇ ಡೆಡ್ಲೈನ್. ಎಲ್ಲ ರೆಡಿ ಮಾಡ್ಕೊಳ್ಳಿ. ಕವರ್ ನ್ಯೂಸ್ನ ನಾನ್ ಬಂದ್ಕೊಡ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ಯಾ? ಕೊಲೆ ಮಾಡಕ್ಕೆ. ಯಾರನ್ನ? ಸಿಎಂನ. ಅಯ್ಯೋ ಬೇಡಪ್ಪ, ಆ ಕೆಲಸ ಮಾತ್ರ ಮಾಡ್ಬೇಡ ಕಣಯ್ಯ. ಯಾಕೆ? ಭಯನ? ಭಯನಪ್ಪ, ಭಯ ಕಣಯ್ಯ. ಆ ಪಾಪಿನ ಕೊಂದ್ರೆ ನೀನೇ ಜೈಲಿಗೆ ಹೋಗ್ತೀಯ ಅನ್ನೋ ಭಯ. ಭಯ ಅಂತ ಹೆದರ್ಕೊಂಡು ಕೂತ್ಕೊಂಡ್ರೆ ಅವತ್ತು ನಮ್ಮ ತಂದೆನ ಸುಟ್ಟಾಕ್ತಾಗೆ, ಇವತ್ತು ನನ್ನ ಸ್ನೇಹಿತನ ಕೊಂದ ಹಾಗೆ, ನಾಳೆ ನನ್ನನ್ನು ಕೊಂದ ಹಾಕಿ ಮೋರಿಗೆ ಬಿಸಾಕ್ತಾನೆ. ಹಾಗಂತ ಪೆನ್ ಹಿಡಿಯೋ ಕೈನಲ್ಲಿ ಕತ್ತಿ ಹಿಡಿದು ಇಂಕ್ ಹರಿಸೋ ಜಾಗದಲ್ಲಿ ರಕ್ತ ಹರಿಸ್ತೀಯನೋ? ಎಸ್, ಮಾನ ಮರ್ಯಾದೆ ಮನುಷ್ಯತ್ವ ಬಿಟ್ಟೋರ್ಗೆ ಪೆನ್ನು ಖಡ್ಗ, ಪತ್ರಿಕೆ ಮರಣ ಶಾಸನ ಅನ್ನೋದ್ರಿಂದ ಏನು ಪ್ರಯೋಜನವಾಗೋದಿಲ್ಲ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ಕತ್ತಿನ ಕತ್ತಿಂದನೇ ಎದುರಿಸಬೇಕು. ದಯವಿಟ್ಟು ಹಾಗೆ ಮಾಡಬೇಡಿ ಸರ್, ಪ್ಲೀಸ್ ಸರ್. ಬೇಡ ಬೇಡ, ನನ್ನ ಮಾತು ಕೇಳು ಇಂದ್ರ. ಬೇಡ ಬೇಡ ಅಂದ್ರೂ ಹೋಗ್ತಾ ಇದ್ದಾರೆ. ಸ್ವಲ್ಪ ತಡಿಯಮ್ಮ ಅವನ್ನ. ಯಾಕೆ? ಯಾರನ್ನೋ ಕೊಲೆ ಮಾಡಕ್ ಹೋಗ್ತಾ ಇದ್ದಾರೆ. ನಿಮ್ಮ ಅಪ್ಪನ್ನ. ಹಲೋ,
ಮೇಡಮ್ ACP ರಾಮ್ ಅವ್ರನ್ನ ಕೊಲೆ ಮಾಡಿರೋ ಫೋಟೋಸ್ ನನ್ನ ಹತ್ರ ಇದೆ. ಅವ್ರ ಕಡೆಯವ್ರು ನಾನು ಫಾಲೋ ಮಾಡ್ತಿದ್ದಾರೆ. ನೀವೆಲ್ಲಿದ್ದೀರಾ? ನಾನು ಜಯನಗರ್ 3rd ಬ್ಲಾಕ್ 9th ಕ್ರಾಸ್ ಹತ್ರ ಇರೋ STD ಬೂತ್ ಅಲ್ಲಿ ಇದ್ದೀನಿ ಮೇಡಮ್. ಓಕೆ, ನೀವು ಅಲ್ಲೇ ಇರಿ, ನಾ ಬರ್ತೀನಿ. ಬೇಗ ಬನ್ನಿ ಮೇಡಮ್. ಫೋಟೋಗ್ರಾಫರ್ ನವೀನ್ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾನಂತೆ. ರಾಮು ಕೊಲೆಯಾಗಿರೋ ಫೋಟೋಸ್ ಅವನು ತೆಗೆದಿದ್ದಾನಂತೆ. ಫೋಟೋಸ್ನೆಲ್ಲ ಪ್ರಿಂಟ್ ಮಾಡಿ ರೆಡಿ ಮಾಡಿಟ್ಕೊ. ಇವ್ರನ್ನ ನಾನು ನೋಡ್ಕೋತೀನಿ, ಹೋಗು.
ನರಹಂತಕ ಸಿಎಂನಿಂದ ACP ರಾಮು ಕೊಲೆ. ಶಬಾಷ್! ಅಪ್ಪನ ಶವದ ಪೆಟ್ಟಿಗೆಗೆ ಮಗಳು ಹೊಡೆದಿರೋ ಕೊನೆ ಮೊಳೆ. ಇಂಥ ಎಷ್ಟು ಹೆಣದ ಪೆಟ್ಟಿಗೆಗೆ ನೀವು ಕೊನೆ ಮೊಳೆ ಹೊಡೆದಿಲ್ಲ. ಎಷ್ಟೋ ಹೊಡೆದಿರೋದಲ್ವೇ? ನಿನ್ನ ಶವದ ಪೆಟ್ಟಿಗೆಗೆ ಮೊಳೆ ಹೊಡೆದ ಬಿಟ್ಟಲ್ಲ, ಅದೇ ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಥೂ ನೀಚ! ಜನ್ಮ ಕೊಟ್ಟು ಮಗಳ ಸಾವನ್ನೇ ಬಯಸ್ತಿಯಲ್ಲ, ನೀನು ಒಂದ್ ತಂದೆನಾ? ಜನ್ಮ ಕೊಟ್ಟು ತಂದೆಗೆ ನಿಷ್ಠೆಯಿಂದಿರೋ ಯೋಗ್ಯತೆ ಮಕ್ಕಳಿಗಿಲ್ಲ ಅಂತಂದ್ರೆ ಅವರಿದ್ರೆಷ್ಟು, ಸತ್ರೆಷ್ಟು. ಪ್ರಿಂಟ್ ಆಗಿರೋ ಒಂದು ಪತ್ರಿಕೆನೂ ಪ್ರೆಸ್ಸಿಂದ ಆಚೆ ಹೋಗ್ಬಾರ್ದು. ಎಲ್ಲ ತಂದಿಲ್ಲಿಡಿ. ಹೋಗಿ ಹೋಗಿ. ನೋ, ನೀನ್ ನನ್ನ ಕೊಂದ್ರು ಸರಿ, ನಿನ್ ಬಣ್ಣ ಬಯಲಾಗ್ಬೇಕು, ಸಮಾಜಕ್ಕೆ ನ್ಯಾಯ ಸಿಗ್ಬೇಕು. ಬೇಡ ಬೇಡ ಪ್ಲೀಸ್. ಕಾಪಿಸ್ತಾನೆ ಸುರಿರೋ ಅವನ ಮುಂದೆ ಸುರಿರೋ. ಬೇಡ ಅಂಕಲ್, ಇವತ್ತು ಇವ್ರನ್ನ ಸುಮ್ಮನೆ ಬಿಟ್ರೆ ಲಂಕೇಶ್ ಅಂತ, ರಾಮು ಅಂತ ಇನ್ ಎಷ್ಟು ಪ್ರಾಮಾಣಿಕರನ್ನ ಕೊಂದ್ಬಿಡ್ತಾರೆ. ನಾನ್ ಸತ್ರೂ ಪರವಾಗಿಲ್ಲ, ಇವ್ರಿಗೆ ಶಿಕ್ಷೆ ಆಗ್ಬೇಕು. ಮೊದ್ಲು ಪೇಪರ್ನ ಮಾರ್ಕೆಟ್ ಕಳಿಸಿ. ಆ ಫೋಟೋಸ್ ಕೊಡು. ಇಲ್ಲ, ಕೊಡಲ್ಲ. ಅಂಕಲ್, ಅಂಕಲ್ಗೇನು ಮಾಡಬೇಡಿ. ನಿಮಗ್ ನೆಗೆಟಿವ್ಸ್ ತಾನೆ? ತಗೊಳ್ಳಿ. ನೀನು ಶೂಟ್ ಮಾಡ್ತೀಯಾ? ನಿಂಗೆ ಸರಿ ಇದೆಯಾ? ಇಲ್ಲಿ ಪಾಯಿಂಟ್ ಮಾಡಿ, ಇಲ್ಲಿ ಇಲ್ಲಿ ಸರಿಗಿಟ್ಕೋ. ಆಗಲ್ಲ, ಹೀಗೆ ಇಲ್ಲಿ ಕಮಾನ್. ಶೂಟ್ ಮೀ, ಕಮಾನ್, ಶೂಟ್ ಮೀ, ಕಮಾನ್, ಶೂಟ್ ಶೂಟ್. ಇವನ್ ಮಾಡ್ತಿರೋ ಅನ್ಯಾಯ ಅಕ್ರಮಗಳನ್ನ ನಾನು ಸಾಕ್ಷಿ ಸಮೇತ ಬಯಲ್ ಮಾಡ್ತಿದ್ದೀನಿ ಅಂತ ಇವನ್ ನನ್ನ ಕೊಲ್ಲೋಕ್ ಬಂದ. ನನ್ನ ರಕ್ಷಣೆಗೋಸ್ಕರ ನೀನ್ ಬಂದು ಇವನನ್ನು ಕೊಂದೆ. ಅರ್ಥ ಆಯ್ತಾ?